हरिः ओम्। जयति हरिरचिन्त्यः सर्वदेवैकवन्द्यः परमगुरुरभीष्टावन्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसुमत्प्रदायिनी ममेघजिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सत्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभारक नमोऽस्तु तान्त्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः वैकुण्ठरामो यम्बवरे स्वयमेव स्वपूजकं रघुप्रियाय योगीन्द्रं नौमि सद्ज्ञानसिद्धये ಪೂರ್ಣ ಯಾದವಾರ್ಯರು ವ್ಯಾಸಗತ್ಯ ಅಂತ ತಿಳಿದುಕೊಂಡು ವೇದವ್ಯಾಸದೇವರಲ್ಲಿರುವ ಗುಣಗಳನ್ನು ಚಿಂತನೆ ಮಾಡ್ತಾ ಇರುವಾಗ 100 ವಾಕ್ಯಗಳಲ್ಲಿ ಶಾಸ್ತ್ರದಲ್ಲಿ ಹೇಳಲಾಗಿರುವ ಬೇರೆ ಬೇರೆ ಎಲ್ಲ ಗುಣಗಳನ್ನು ಸಂಕಲನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಬ್ರಹ್ಮಸೂತ್ರದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವಂತಹ ಹೆಚ್ಚಿನ ತತ್ವವನ್ನು ಮಹಿಮೆಯನ್ನು ವೇದವ್ಯಾಸದೇವರ ರೂಪದಲ್ಲಿ ಅನುಸಂಧಾನ ಮಾಡ್ತಾ ತಿಳಿಸಿಕೊಡ್ತಾ ಇದ್ದಾರೆ. ನಿನ್ನೆ ದಿವಸ ನಾವು ಕೊನೆಯಲ್ಲಿ ಕೇಳ್ತಾ ಇರುವಾಗ ಈ ಅಪರೋಕ್ಷ ಜ್ಞಾನ ಹಾಗೂ ಲಿಂಗದೇಹ ಭಂಗ ಇವುಗಳ ವಿಚಾರವೇನು ಅಂತ ತಿಳಿಸುವಂತಹ ಒಂದು ವಾಕ್ಯ, ದೊಡ್ಡದಾದ ವಾಕ್ಯ. ಪ್ರಾಯ ಹಿಂದಿನ ವಾಕ್ಯಗಳೆಲ್ಲವೂ ಚಿಕ್ಕ ಚಿಕ್ಕ ವಾಕ್ಯಗಳಿದ್ರೆ ಇದು ಬಹಳ ದೊಡ್ಡದಾದ ವಾಕ್ಯವನ್ನು ರಚನೆ ಮಾಡಿದ್ದಾರೆ. ಅಪರೋಕ್ಷ ಜ್ಞಾನ ಮಹಿಮ್ನ ಅಗ್ನಿನ ತೂಲರಾಶಿವತ್ ಭಸ್ಮೀಭೂತ ಅಪ್ರಾರಬ್ಧ ಪುಣ್ಯಪಾಪ ಅನಿಷ್ಟ ಕಾಮ್ಯಕರ್ಮಣಾಂ ಬ್ರಹ್ಮೋಪದೇಶಾನಾಂ ವತಪುತ್ರೀಯತ್ವ ಪ್ರಸಂಗ ಪರಿಹಾರಾಯ ಭಗವತಾ ಅವಶೇಷಿತ ಭೋಗೇನ ನಿಶೇಷೀಕೃತ ಪ್ರಾರಬ್ಧ ಕರ್ಮಣಾಂ ಸತ್ಯಲೋಕೆ ಚತುರ್ಮುಖಾಖ್ಯ ಕಾರ್ಯಬ್ರಹ್ಮ ಪ್ರಾಪ್ತಾನಾಂ ಪ್ರತೀಕಾಲಂಬನಾನಾಂ ವೈಕುಂಠಲೋಕಸ್ಥಿತ ಭಗವದಾಖ್ಯ ಅಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ ಅಪ್ರತೀಕಾಲಂಬನಾನಾಂ ಮಹಾಪ್ರಲಯೇ ಚತುರ್ಮುಖಂ ಪ್ರಾಪ್ತಾನಾಂ ಸೋತ್ತಮ ಪ್ರವೇಶದ್ವಾರ ಶೇಷಮಾರ್ಗ ಗರುಡ ಮಾರ್ಗಾಭ್ಯಾಂ ಗತಾನಾಂ ದೇವಾನಾಂಚ ಬ್ರಹ್ಮಣ ಸಹ ವಿರಜಾ ಸ್ನಾನೇನ ಲಿಂಗಭಂಗಂ ಪ್ರಾಪಯಿತ್ವಾ ಆವಿರ್ಭೂತ ವಿಚಿತ್ರ ಸ್ವರೂಪ ಆನಂದ ಅನುಭವದಾತ್ರೇ. ಒಟ್ಟು 4ನೇ ಅಧ್ಯಾಯದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ 3 ಸೂತ್ರದಲ್ಲಿ 4ನೇ ಅಧ್ಯಾಯದ ಕೊನೆ ಪಾದದಲ್ಲಿ ಏನೇನು ಬರಬೇಕಲ್ಲ ಎಲ್ಲವನ್ನ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ವಿಸ್ತಾರವಾಗಿ ಹೇಳೋದು ಒಂದು ಕ್ರಮ, ಆದರೆ ಸಂಗ್ರಹ ಮಾಡಿ ಹೇಳೋ ಕೌಶಲ ಬಹಳ ಕಠಿಣ ಇದೆ. ವಿಸ್ತಾರ ಮಾಡಲಿಕ್ಕೆ ದೊಡ್ಡ ವಿಷಯ ಇಲ್ಲ, ಬೇಕಾಗ್ತದೆ ಹೇಳ್ಬೋದು. ಸಂಗ್ರಹ ಮಾಡಿ ಹೇಳ್ರಿ ಅಂದರೆ ಬಹಳ ಕಠಿಣ ಆಗ್ತದೆ. ಅದಕ್ಕೆ ಸಂಗ್ರಹ ಮಾಡುವಂತಹ ಕೌಶಲ ಯಾದವಾರಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಪರೋಕ್ಷ ಜ್ಞಾನದ ಮಹಿಮೆಯನ್ನು ಹೇಳಿಕ್ಕೆ ಹೊರಟಿದ್ದಾರೆ. ಸಾಮಾನ್ಯವಾಗಿ ನಾವು ಪ್ರವಚನಗಳಲ್ಲಿ ಅಪರೋಕ್ಷ ಜ್ಞಾನ ಅಂತನ್ನುವ ಶಬ್ದವನ್ನು ಕೇಳಿರ್ತೇವೆ. ಆದರೆ ಯಾದವಾರ್ಯರು
ಆ ಅಪರೋಕ್ಷ ಜ್ಞಾನದಿಂದ ಆಗುವುದು ಏನೇನು ಅನ್ನುವುದಕ್ಕೆ ಒಂದು ಸಾಲ ಬರೀತಾರೆ. ಅಪರೋಕ್ಷ ಜ್ಞಾನ ಮಹಿಮ್ನ ಅಗ್ನಿನ ತೂಲರಾಶಿವತ್ ಭಸ್ಮೀಭೂತ ಅಪ್ರಾರಬ್ಧ ಪುಣ್ಯ ಪಾಪ ಅನಿಷ್ಟ ಕಾಮ್ಯ ಕರ್ಮಣ. ಇಷ್ಟು ಶಬ್ದ ಹಾಕಿದ್ದಾರೆ. ಇಷ್ಟು ಶಬ್ದಗಳೆಲ್ಲ ಬಿಡಿಸ್ಬೇಕು ಅಂದರೆ ಒಂದು ಅರ್ಧ ಗಂಟೆ ಬೇಕು ಮಧ್ಯವಾಗ. ಯಾಕೆ? ಇದರಲ್ಲಿ ಅಪ್ರಾರಬ್ಧ ಪುಣ್ಯ ಪಾಪ ಅನಿಷ್ಟ ಕರ್ಮಣ ಅಂತ ಇದೆ. ಈ ಅಪ್ರಾರಬ್ಧ ಅಂದ್ರೆ ಏನು, ಅನಿಷ್ಟ ಪುಣ್ಯ ಪಾಪ ಕಾಮ್ಯ ಕರ್ಮ ಅಂದ್ರೆ ಏನು ಅಂತ ಎಲ್ಲ ಶಬ್ದಗಳಿವೆ. ಒಂದು ಚಾರ್ಟ್ ಹಾಕ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಅಭ್ಯಾಸ ಮಾಡಬೇಕಾದ ಕೆಲಸ ಇದೆ. ಈಗ ಮೊದಲನೇದಾಗಿ ಕರ್ಮಗಳು ಅಂತನ್ನುವಂತಹದ್ದಿದೆ. ಆ ಕರ್ಮಗಳನ್ನು ನಾವು ತಿಳಿದುಕೊಳ್ಳಬೇಕು. ಕರ್ಮ ಹೇಗಿರ್ತದೆ, ಎಂತಹ ಕರ್ಮಗಳು, ಯಾವುದನ್ನ ಕರ್ಮ ಅಂತ ಕರೀತಾರೆ. ಅದಕ್ಕೆ ಹಿಂದೆ ಒಂದು ವಾಕ್ಯ ಬಂದಿತ್ತು. ಅಲ್ಲಿ ಕರ್ಮಕ್ಷಯ ಉತ್ಕ್ರಾಂತಿ ಮಾರ್ಗ ಭೋಗ ಅಂತನ್ನುವಾಗ ಕರ್ಮಕ್ಷಯದ ಬಗ್ಗೆ ಒಂದೆರಡು ಶಬ್ದಗಳನ್ನು ಆಡಿದ್ದಿತ್ತು. ನಮ್ಮೆಲ್ಲರ ಕರ್ಮಗಳು ಕ್ಷಯವಾಗಬೇಕು. ಯಾಕೆ ಅಂದರೆ ಜೀವ ಎಂದಿನಿಂದ ಇದ್ದಾನೋ ಅಂದಿನಿಂದಲೂ ಕರ್ಮಗಳು ಇದ್ದದ್ದೇ. ಅನಾದಿಯಾದ ಕರ್ಮ ಅಂತ ಕರೀತಾ ಇದ್ದಾರೆ. ಅದು ಸನಾತನ ಸಿದ್ಧಾಂತ ಅಥವಾ ವೈದಿಕ ಸಿದ್ಧಾಂತ, ಆಚಾರ್ಯ ಸಿದ್ಧಾಂತ ಅಂತ ಇಟ್ಟುಕೊಳ್ರಿ. ಯಾವ ಸಿದ್ಧಾಂತವನ್ನು ಒಪ್ಪಿಕೊಂಡ್ರೂ ಕರ್ಮ ಇದು ಅನಾದಿ, ಕರ್ಮ ಇದು ಅನಾದಿ. ಈ ಅನಾದಿಯಾಗಿರುವಂತಹ ಕರ್ಮಗಳಲ್ಲಿ ವಿಭಾಗವನ್ನು ಮಾಡ್ತಾ ಇದ್ದಾರೆ ಶಾಸ್ತ್ರಕಾರರು. ಏನ್ ವಿಭಾಗ ಅಂದ್ರೆ, ಒಂದು ಅಪರೋಕ್ಷ ಜ್ಞಾನಕ್ಕಿಂತ ಮೊದಲು ಮಾಡಿದ ಕರ್ಮಗಳು, ಇನ್ನೊಂದು ಅಪರೋಕ್ಷ ಜ್ಞಾನವಾದ ಮೇಲೆ ಮಾಡುವ ಕರ್ಮಗಳು. ಎರಡು ಕರ್ಮಗಳ ವಿಭಾಗ ಮಾಡ್ತಾರೆ. ಎರಡೇ ಕರ್ಮ ವಿಭಾಗ. ಹೇಳೋದು ಮೂರು ಅಂತ ಹೇಳ್ತಿರ್ತೀವಿ, ಸಂಚಿತ ಆಗಾಮಿ ಪ್ರಾರಬ್ಧ ಅಂತ ಮೂರು ಹೇಳ್ತಿರ್ತೀವಿ. ವಿಭಾಗ ಎರಡೇ. ಎಲ್ಲಿವರೆಗೆ ಅವನಿಗೆ ದೇವರ ಸಾಕ್ಷಾತ್ಕಾರ ಆಗಿರೋದಿಲ್ಲ ಅಲ್ಲಿಯ ಹಿಂದಿನ ಎಲ್ಲ ಕರ್ಮಗಳು. ಒಂದು ಅಪರೋಕ್ಷ ಜ್ಞಾನ ಇವತ್ತಾದ್ರೆ ನಾಳೆಯಿಂದ ಆಗುವ ಕರ್ಮಗಳು, ಮುಂದಿನ ಕ್ಷಣದಿಂದ ಆಗುವ ಕರ್ಮಗಳು. ಮತ್ತೊಂದು ಅಪರೋಕ್ಷ ಜ್ಞಾನ ನಂತರದಲ್ಲಿ ಆಗುವ ಕರ್ಮಗಳನ್ನು ಎಲ್ಲವನ್ನ ಆಗಾಮಿ ಕರ್ಮಗಳು ಅಂತ ಕರಿಬೇಕು. ಆಗಾಮಿ ಕರ್ಮಗಳು ಅಂದ್ರೆ ಇನ್ನು ನಾಳೆ ನಾಡದ್ದು ಆಚಿನಾಡದ್ದು ಮಾಡುವಂತಹ ಕರ್ಮಗಳೇನವೋ ಆ ಎಲ್ಲ ಕರ್ಮಗಳನ್ನು ಕೂಡ ನಾವೇನ್ ಕರಿತೀವಿ, ಆಗಾಮಿ ಕರ್ಮ ಅಂತ ಕರಿತಾ ಇದ್ದೇವೆ. ಹಿಂದೆ ಆದ ಕರ್ಮಗಳೇನಿರ್ತಕ್ಕಂತಹದ್ದಾಗಿದೆ ಅದನ್ನ ಸಂಚಿತ ಕರ್ಮ ಅಂತ ಕರಿತಾ ಇದ್ದಾರೆ. ಇದರಲ್ಲೂ ಕೂಡ ಏನಿದೆ ಅಂತಂದ್ರೆ, ಇವು ಅಪ್ರಾರಬ್ಧ ಪ್ರಾರಬ್ಧ ಅಂತ ಮತ್ತೆ ಎರಡು. ಇದರಲ್ಲಿ ಸಂಚಿತದಲ್ಲಿ ಏನ್ ಮಾಡೋದು, ಅಪ್ರಾರಬ್ಧ ಪ್ರಾರಬ್ಧ ಅಂತ. ಯಾವ ಕರ್ಮಗಳು ಫಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿ ಬಿಟ್ಟಿವೆಯೋ ಅವನ್ನೆಲ್ಲವನ್ನೂ ಕೂಡ ನಾವೇನ್ ಕರಿತೇವೆ ಅಂದ್ರೆ ಪ್ರಾರಬ್ಧ ಎಂದು ಕರಿತೇವೆ. ಯಾವ ಕರ್ಮಗಳು ಇನ್ನೂ ಫಲವನ್ನ ಕೊಟ್ಟಿಲ್ಲ, ಅವು ಹಂಗೆ ಉಳ್ಕೊಂಡಾವ, ಅವನ್ನ ಸಂಚಿತ ಅಂತ ಕರಿತಾ ಇರ್ತಾರೆ. ಇವೆರಡು ಎಲ್ಲಿ ಬರ್ತಾವೆ? ಅಪರೋಕ್ಷ ಜ್ಞಾನ ಪೂರ್ವದಲ್ಲಿ ಬರುವಂತಹ ಕರ್ಮಗಳಲ್ಲಿ ಎರಡು ಭಾಗವನ್ನ ಮಾಡೋದು. ಇವತ್ತು ನನಗಿನ್ನೂ ಅಪರೋಕ್ಷ ಜ್ಞಾನ ಆಗಿಲ್ಲ, ನಾನೇನಾದರೂ ಕರ್ಮಗಳನ್ನು ಮಾಡ್ತಾ ಇರ್ತೇನೆ ಅಂದ್ರೆ ಇದು ಒಂದ ಸಂಚಿತದಲ್ಲಿ ಸೇರ್ತದೆ, ಇಲ್ಲ ಪ್ರಾರಬ್ಧದಲ್ಲಿ ಸೇರ್ತದೆ. ದೇವರು ಏನ್ ವ್ಯವಸ್ಥೆ ಮಾಡಿದ್ದಾನೆ ಅಂದ್ರೆ ಸಂಚಿತ ಕರ್ಮಗಳನ್ನೆಲ್ಲವನ್ನ ಪ್ರಾರಬ್ಧ ಕರ್ಮಗಳನ್ನಾಗಿ ಮಾಡೋ ವ್ಯವಸ್ಥೆ ಇಟ್ಕೊಂಡಿದ್ದಾನೆ. ಅವನ ಸಿಸ್ಟಮ್. ಅವನು ಏನ್ ಸಿಸ್ಟಮ್ ಅಂದ್ರೆ, ಅನಾದ್ಯನಂತ ಕಾಲದಲ್ಲಿ ಎಷ್ಟು ಕರ್ಮಗಳು ಇವರದ್ದಿವೆ ಅಂತ ನೋಡಿಕೊಂಡು ಅಪರೋಕ್ಷ ಜ್ಞಾನದವರೆಗೂ ಕೂಡ ಇರುವಂತಹ ಕರ್ಮಗಳನ್ನು ಎರಡು ಭಾಗ ಮಾಡಿಕೊಂಡು ಒಂದು ಸಂಚಿತ ಚೀಲ ತುಂಬಿಟ್ಟಿರ್ಲಿ ಅಂತ ಆ ಸಂಚಿತವನ್ನ ತೆಗೆದು ಪ್ರಾರಬ್ಧ ಅಂತ ಮಾಡ್ತಾ ಹೊರಡ್ತಾನೆ. ಏನ್ ಹಂಗಂದ್ರ, ಸಂಚಿತವನ್ನ ತೆಗೆದು ಪ್ರಾರಬ್ಧ ಮಾಡುವುದು ಅಂದ್ರೆ ಏನು ಅಂದ್ರೆ, ಇಷ್ಟು ದಿವಸ ಯಾವ ಕರ್ಮಗಳು ಫಲವನ್ನ ಕೊಟ್ಟಿರಲಿಲ್ಲ ಆ ಎಲ್ಲ ಕರ್ಮಗಳು ಕೂಡ ಇನ್ನು ಮುಂದೆ ಫಲವನ್ನ ಕೊಡುವಂತೆ ಮಾಡ್ತಾನೆ ಪರಮಾತ್ಮ. ಅದನ್ನೇ ಸಂಚಿತವನ್ನ ಪ್ರಾರಬ್ಧವನ್ನಾಗಿ ಮಾಡುವುದು ಅಂತ. ಇದಕ್ಕೆ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳುತ್ತಾರೆ. ಎಲ್ಲ ಕರ್ಮಗಳಿರ್ತವೆ, ಆದರೆ ಯಾವ ಕರ್ಮಗಳು ಯಾವತ್ತು ಫಲ ಕೊಡಬೇಕು ಅಂತ ನಿರ್ಧಾರ ಮಾಡೋನು ಅವನಂತ, ನಾವಲ್ಲ. ನಾವು ಕರ್ಮವನ್ನ ಮಾತ್ರ ಮಾಡೋರೇ ಹೊರತಾಗಿ ಕರ್ಮ ಮಾಡಿ ಇದು ಫಲ ಕೊಡ್ಲಿ ಅಂತ ನಿರ್ಧಾರ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೆ ತತ್ಪಾಚಕ ಕಪಿಲೋಪಾಸಕೇನ ಪ್ರಾತಃ ಸಂಕಲ್ಪದಲ್ಲಿ ಹೇಳುವಾಗ ರಾಯರ ಮಾತನ್ನು ಬರೀತಾರೆ. ಆ ಕರ್ಮಗಳನ್ನೆಲ್ಲ ಪಕ್ವ ಮಾಡುವನು ಯಾರು ಅಂತ ಕೇಳಿದ್ರೆ ಕಪಿಲ ರೂಪಿಯಾದ ಪರಮಾತ್ಮ. ಭಾಗವತದ ಷಷ್ಠಸ್ಕಂದದಲ್ಲಿ ಹೇಳುವಾಗ ಎಲ್ಲ ಭಗವದ್ ರೂಪಗಳನ್ನು ಚಿಂತನೆ ಮಾಡ್ತಾ ಬರ್ತಿರ್ತಾರೆ. ಯಾವ್ಯಾವ ಭಗವದ್ ರೂಪದಿಂದ ನಮಗೇನಾಗಬೇಕು ಅಂತ ನಾರಾಯಣ ವರ್ಮದಲ್ಲಿ ಅಲ್ಲಿ ಹೇಳುವಾಗ ಕಪಿಲಃ ಕರ್ಮಬಂಧಾತ್,
ನಮ್ಮ ಕರ್ಮ ಬಂಧನದಿಂದ ಬಿಡುಗಡೆ ಮಾಡಿಸುವಂಥವನು ಯಾರು ಅಂದ್ರೆ ಕಪಿಲ ರೂಪಿಯಾದ ಪರಮಾತ್ಮ ಅಂತ. ಅದಕ್ಕೆ ವಿಜಯದಾಸರೇನು ಪಂಚರತ್ನ ಸುಳಾದಿಯನ್ನು ಬರೆದಿಟ್ಟಿದ್ದಾರೆ. ಧನ್ವಂತರಿ ಸುಳಾದಿ, ಕಪಿಲ ಸುಳಾದಿ ಇವೆಲ್ಲ ಯಾಕೆ ಬರೆದಿದ್ದಾರೆ? ಅವನ್ನ ಬೆಳಗಾಗಿ ಎದ್ದು ಹೇಳಿದ್ರೆ, ಕಪಿಲ ಸ್ಮರಣೆಯನ್ನು ಮಾಡಿದ್ರೆ ಅವತ್ತಿನ ಕರ್ಮಗಳಷ್ಟು ಕಳೀತದೆ. ಮತ್ತೆ ದೇವರ ಸ್ಮರಣೆ, ದೇವರ ನಾಮೋಚ್ಚಾರಣೆಯಿಂದ ಕಳೆಯುವಂತಹದ್ದು. ಹಾಗಾದ್ರೆ ಅನಂತವಾದ ಕರ್ಮಗಳು, ಅನಂತರಾದ ಜೀವರಾಶಿಗಳು, ಯಾರ ಕರ್ಮ ಯಾವಾಗ ಪಾಕಗೊಳ್ಳಬೇಕು ಅಂತ ನಿರ್ಧಾರ ಮಾಡುವಂಥವನು ಯಾರು? ಪರಮಾತ್ಮ. ಅಷ್ಟೇ ಅಲ್ಲ, ಇದು ಪಾಕಗೊಳಿಸ್ಲಿಕ್ಕೆ ಬೇಕಾದ ಜವಾಬ್ದಾರಿಯನ್ನ ವಾಯುದೇವರಿಗೂ ಕೊಟ್ಟಿದ್ದಾರಂತೆ. ವಾಯುದೇವರು ಆ ಕೆಲಸವನ್ನು ಮಾಡ್ತಾರಂತೆ. ವಾಯುದೇವರ ಕೈಯಲ್ಲಿ ಒಂದು ಡೈರಿ, ಏನ್ ಡೈರಿ ಕೊಟ್ಟಿದ್ದಾನೆ ಅಂದ್ರೆ, ನೋಡಪ್ಪ, ಇಷ್ಟು ಜೀವರಿದ್ದಾರಲ್ಲ, ಇಷ್ಟೆಲ್ಲ ಜೀವರಾಶಿಗಳ ಕರ್ಮ ಇದೆ, ನಾನು ಇಚ್ಛಾ ಮಾಡ್ತೀನಿ, ಇಚ್ಛಾ ಮಾಡಿದಾಗ ನನ್ನ ಇಚ್ಛೆಯನ್ನು ತಿಳಿದುಕೊಂಡು ಇಂತಿಂಥ ಕರ್ಮಗಳನ್ನು ಇಂತಿಂಥ ದಿವಸ ಪಾಕ ಮಾಡ್ತಾ ಹೊರಟುಬಿಡು ಅಂದಿರ್ತಾರೆ. ನಾವೆಲ್ಲ ಹಣ ಬ್ಯಾಂಕ್ನಲ್ಲಿ ಇಟ್ಟಿರ್ತೇವೆ. ಎದಕ್ಕೆ ಇಟ್ಟಿರ್ತೀವಿ ಅಂದ್ರೆ ಇಷ್ಟು ದಿವಸ ಆದ್ಮೇಲೆ ಮೆಚುರಿಟಿ ಆಗಲಿ ಅಂತ ತಿಳ್ಕೊಂಡು ಹೇಳಿಟ್ಟಿರ್ತೀವಿ. ತೆಗೆಸಂಗಿಲ್ರಿ, ಇಟ್ಟಿರ್ತೀವಿ ಅಷ್ಟೇ. ಅಂದ್ರೆ ತೆಗೆಸಬಾರ್ದು ಅಂತ ಇಟ್ಟಿರ್ತೀವಲ್ಲ, ಅದು ಮತ್ತೆ ಅಲ್ಲಿಂದ ಮೆಚೂರ್ ಆಗಿ ಮತ್ತೆ ಮುಂದೆ ಹೋಗ್ಲಿ ಅಂತ ಇರ್ತದೆ. ಅದ್ರ ಮೆಸೇಜ್ ಬರ್ತಿರ್ತದೆ ಬ್ಯಾಂಕಿಂದ, ನಿಮ್ಗೆ ಇಷ್ಟನೇ ದಿವಸಕ್ಕೆ ಇಷ್ಟು ಮೆಚುರಿಟಿ ಆಗ್ತದೆ, ಇದನ್ನು ತಗೊಳ್ರಿ ಅಂತ ಬಂದಿರ್ತದೆ, ಅಥವಾ ಮುಂದುವರ್ಸನೆ ಬಂದಿರ್ತದೆ. ಹಂಗ ನಮ್ಮ ಕರ್ಮಗಳೆಲ್ಲ ಇರ್ತಾವಲ್ಲ, ಇವತ್ತಿನ ದಿವಸ ಈ ಕರ್ಮ ಫಲಿಸಬೇಕು ಅಂತ ಮಾಡಿದ್ರೆ ಅದು ಸಂಚಿತ ಹೋಗಿ ಪ್ರಾರಬ್ಧ ಆಯಿತು. ಆ ಕರ್ಮವನ್ನ ನೋಡ್ರಿ, ಅದೇನ್ ಕರ್ಮ ಇದೆಯಲ್ಲ, ಬಂತಲ್ಲ ಫಲ, ಅದು ಎಷ್ಟು ಬರ್ತದೆ ಅಂದ್ರೆ ಒಂದೇ ಫಲ ಕೊಡ್ತದೆ ಅಂತ ನಿಯಮ ಇಲ್ಲ. ಈಗ ಒಂದು ಕರ್ಮ ಬಂತಲ್ಲ, ಆ ಕರ್ಮ ಎಷ್ಟು ಫಲ ಕೊಡಬಹುದು ನಿಮಗೆ ಅಂದ್ರೆ ಅನಂತ ಫಲಗಳನ್ನ ಕೊಡ್ಲಿಕ್ಕೆ ತಯಾರಿರಬಹುದು, ನೂರಾರು ಫಲಗಳನ್ನ ಕೊಡ್ಲಿಕ್ಕೆ ತಯಾರಿರಬಹುದು. ಉದಾಹರಣೆಗೆ ಹೇಳೋಣಂತೆ, ಏನ್ ಮಾಡಬಹುದು? ಒಂದು ಕರ್ಮವನ್ನೇನಾದ್ರೂ ನೀವು ಪಾಪ ಕರ್ಮವನ್ನ ಮಾಡಿದ್ವಿ ಅಥವಾ ನಾವು ಪುಣ್ಯ ಕರ್ಮವನ್ನ ಮಾಡಿದ್ವಿ ಇಟ್ಕೊಳ್ರಿ, ಅದು ಎಷ್ಟು ಫಲ ಕೊಡ್ತದೆ ಅಂತಂದ್ರೆ ಒಂದರ ಮೇಲೊಂದು ಫಲ ಕೊಡ್ತದೆ. ಯಾರೋ ಮನೆಗೆ ಭಿಕ್ಷಕ ಬಂದಿದ್ದ, ಅನ್ನದಾನ ಮಾಡ್ರಿ ಅಂತ ಕೇಳಿಕೊಂಡು ಬಂದಿದ್ದ, ಅನ್ನ ಕೊಡ್ಲಿಲ್ಲ ಅಂತ ಇಟ್ಕೊಂಡು ಬೈದು ಕಳಿಸ್ತೀವಿ, ನಮ್ದು ಶಾಣೆಗಳಿದ್ರು ಬೈದು ಕಳಿಸ್ತೀವಿ. ಇದರ ಈ ಪಾಪದ ಫಲವಾಗಿ ಆ ಕರ್ಮ ನಮಗೆ ಏನೇನು ಕೊಡ್ತದೆ ಅಂದ್ರೆ ಮತ್ತೊಂದು ಜನ್ಮದಲ್ಲಿ ನಮಗೆ ಅನ್ನವೇ ಸಿಗದೇ ಇದ್ದಂತೆ ಎಷ್ಟೋ ದಿವಸಗಳು ಕಳೆಯುವಂತೆ ಇದರ ಫಲ ಅಲ್ಲಿ ಬಂತು. ಸಿಕ್ಕರೂ ಕೂಡ ಅರ್ಧಂಬರ್ಧ ಹೊಟ್ಟೆ ತುಂಬುವಂತೆ ಸಿಗ್ತದೆ, ಅರ್ಧಂಬರ್ಧ ಆಗ್ತದೆ. ಅದನ್ನು ತಿಂದ ಮೇಲೂ ಕೂಡ ಬದುಕಿ ಉಳಿಯದಂತೆ ಆಗಿ ಹೀಗೆಲ್ಲ ಒಂದು ಕರ್ಮಗಳಿಂದ ಅನೇಕ ಫಲಗಳು ಬರಲಿಕ್ಕೆ ಶುರುವಾಗ್ತಾವೆ. ಹಂಗಾಗಿ ಈ ಕರ್ಮಗಳಲ್ಲಿ ಸಂಚಿತವಾಗಿರುವಂತಹ ಕರ್ಮ ಏನಿತ್ತೋ ಅದನ್ನ ಭಗವಂತ ಪ್ರಾರಬ್ಧವನ್ನಾಗಿಸಿ ಬಿಡ್ತಾನೆ. ಆಮೇಲೆ ಆಗಾಮಿ ಅಂದ್ರೆ ಅಪರೋಕ್ಷ ಜ್ಞಾನ ಅಂತಂದ್ರೆ ಬರುವಂತಹದ್ದು. ಇದರಲ್ಲಿ ಮತ್ತೆ ವಿಭಾಗ, ಸಬ್ ಡಿವಿಷನ್ಸ್ ಏನ್ ಬರ್ತಾವ ಅಂತ ಹೇಳೋಣಂತ. ಯಾಕೆಂದ್ರೆ ಅಪರೋಕ್ಷ ಜ್ಞಾನದಿಂದಾಗಿ ಏನೇನು ಹೋಗ್ತದೆ ಅಂತ ಹೇಳಬೇಕಾಗ್ಯದಲ್ಲ. ಅಪರೋಕ್ಷ ಜ್ಞಾನ ಮಹಿಮ್ನ ಅಗ್ನಿನ ತೂಲರಾಶಿವ ಭಸ್ಮೀಭೂತ ಅಪ್ರಾರಬ್ಧ ಪುಣ್ಯ ಪಾಪ ಅನಿಷ್ಟ ಕಾಮ್ಯ ಕರ್ಮಣ ಅಂತ ಹೇಳ್ಯಾರ. ಈ ಕರ್ಮಗಳಲ್ಲಿ ಸಕಾಮ ಕರ್ಮ, ನಿಷ್ಕಾಮ ಕರ್ಮ, ಪುಣ್ಯ ಕರ್ಮ, ಪಾಪ ಕರ್ಮ ಎಷ್ಟು ವಿಭಾಗದ ಅಂದ್ರೆ ಒಟ್ಟು ವಿಭಾಗ ಕೇಳಿದ ಮೇಲೆ ಒಂದು ಅನಿಸ್ತದೆ. ಕೃಷ್ಣ ಹೇಳಿದ್ದೆ ಚಲೋ ಅದ ನಮಗ. ಏನು ಅಂದ್ರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಎಂಬುದು ಅವವಾಕ್ಯನೇ ಸರಿಯದ. ಯಾಕಂದ್ರೆ ಯಾವ ಕರ್ಮಗಳನ್ನು ನಾವು ತಿಳ್ಕೊಳ್ಳಿ ಸಾಧ್ಯ ಇಲ್ಲ. ಹೆಂಗದ ಏನದ ಎಲ್ಲಿ ತಿಳ್ಕೋಬಹುದು. ಒಂದು ಕೆಲಸ ಮಾಡೋಣಂತ, ಸಂಚಿತ ಅಂತ ಒಂದು ಇಟ್ಕೊಂಡು ಹೋಗೋಣಂತ. ಸಂಚಿತವಾದ ಕರ್ಮದಲ್ಲಿ ಅಂದ್ರೆ ಅಪರೋಕ್ಷ ಜ್ಞಾನಕ್ಕಿಂತ ಮೊದಲು ಮಾಡಿರುವಂತಹದ್ದು ಎರಡದ, ಒಂದು ಪಾಪ, ಒಂದು ಪುಣ್ಯ. ಪಾಪವನ್ನು ಇಟ್ಕೋಣಂತ. ಆ ಸಂಚಿತವಾದ ಪಾಪದಲ್ಲಿ ಪ್ರಾರಬ್ಧವೋ ಅಪ್ರಾರಬ್ಧವೋ ಅಂತ ಪ್ರಶ್ನೆ. ಸಂಚಿತ ಪಾಪದಲ್ಲಿ ತೆಗೆದೀವಿ. ಈಗ ಈ ಸಂಚಿತ ಆಗಾಮಿ ಎಂಬುದಕ್ಕೆ ನಮ್ಮ ಸ್ವಾಮಿಗಳವರು ಎಲ್ಲರೂ ದೃಷ್ಟಾಂತ ಹೇಳ್ತಿದ್ದು, ರಘುಪ್ರಿಯ ತೀರ್ಥರು ಹೇಳಿರುವಂತಹ ದೃಷ್ಟಾಂತ ಮನಸ್ಸಿನಲ್ಲಿ ಉಳಿದದ. ಅದು ನಿಮಗೂ ಗೊತ್ತದ, ನಾನು ಹೇಳಿರ್ತೀನಿ ಒಂದು ದೃಷ್ಟಾಂತ ಇರಲಿ ಅಂತ ಹೇಳಿ. ಒಬ್ಬ ರೈತ ಧಾನ್ಯವನ್ನ ಬೆಳೆಸ್ತಿದ್ದಂತ. ಧಾನ್ಯವನ್ನು ಬೆಳೆಸುವಾಗ ಜೋಳ ಅಂತ ಇಟ್ಕೊಳ್ರಿ. ಆ ಜೋಳವನ್ನ ಬೆಳೆಸಿದ್ರೆ ಜೋಳದ ಬೆಳೆ ಬಂದಿದೆ. ಈಗಾಗಲೇ ಮನೆಯಲ್ಲಿ ಒಂದು 100 ಚೀಲ ಜೋಳವನ್ನ ಹೇರಿಟ್ಟಾನ. ಅಲ್ಲಿ ಹೊಲದಲ್ಲಿ ಜೋಳವನ್ನ ಹಾಕಿಟ್ಟಾನ. ಅದು ಇನ್ನೆಂದು ಬರ್ಬೇಕು ಅಂದ್ರೆ ಮುಂದಿನ ವರ್ಷಕ್ಕೆ ಅದು ಧಾನ್ಯ ಬರ್ತದೆ. ಇದು ತುಂಬಿಟ್ಟಾನ, ಅದು ಬರ್ಬೇಕಾಗಿದೆ. ಮತ್ತೆ ಮಮ್ಮೂಗೆ ಏನ್ ಮಾಡ್ತಾನವ ಅಂತ ಕೇಳಿದ್ರೆ ಒಂದು ಚೀಲ ಬಿಚ್ಚಾನ. ಆ ಒಂದು ಚೀಲ ಬಿಚ್ಚಿದ್ದಾನಲ್ಲ, ಆ ಬಿಚ್ಚಿದ ಚೀಲವನ್ನ ಪ್ರಾರಬ್ಧ ಅಂತ ಕರಿಬೇಕಂತೆ. ಯಾಕಂದ್ರೆ ತಿಳಿಲಿಕ್ಕೆ ಶುರು ಮಾಡಿಬಿಟ್ಟಿವಿ ಈಗಾಗಲೇ. ಇನ್ನೊಂದು 100 ಚೀಲ ಹೇರಿಟ್ಟ ನೋಡ್ರಿ, ಅದೆಲ್ಲವೂ ಸಂಚಿತ ಅಂತ ಕರೆಸಿಕೊಳ್ತದೆ. ಇನ್ನೇನು ಹೊಲದಾಗ ಬರಬೇಕಾಗ್ಯದಲ್ಲ, ಅದೆಲ್ಲ ಆಗಾಮಿ ಅಂತ ಕರೆಸಿಕೊಳ್ತದೆ. ಇಷ್ಟು ತಿಳ್ಕೊಂಡಿದ್ರೆ ಲಘು ಅರ್ಥ ಆಗ್ತದೆ. ಸರಿ, ಈ ಸಂಚಿತದೊಳಗ ಪಾಪ ಅಂತ ಒಂದು ಭಾಗ. ಆ ಸಂಚಿತ ಪಾಪದಲ್ಲಿ ಅದು ಫಲ ಕೊಡ್ಲಿಕ್ಕೆ ಶುರು ಮಾಡಿದ ಅಥವಾ ಫಲ ಕೊಡ್ಲಿಕ್ಕೆ ಶುರು ಮಾಡಿಲ್ವಾ? ಇಲ್ಲ, ಫಲ ಕೊಡ್ಲಿಕ್ಕೆ ಶುರು ಮಾಡಿದ ಅಂದ್ರೆ ಭೋಗ ಮಾಡಿಯೇ ಮುಗಿಸಬೇಕು. ಅದು ಏನೂ ಆಗುವುದಿಲ್ಲ.
ಅಪರೋಕ್ಷ ಜ್ಞಾನದಿಂದಾಗಿ ಈಗೇನು ನಾವು ದೇವರನ್ನ ಕಂಡೆವು, ದೇವರನ್ನ ಕಂಡಾದ ಮೇಲೆ ನನ್ನ ಸಂಚಿತವಾದ ಪ್ರಾರಬ್ಧವಾದ ಪಾಪವನ್ನ ನಾನು ಭೋಗ ಮಾಡಿಯೇ ತಿಳಿಸಬೇಕು. ಮತ್ತು ಅಪರೋಕ್ಷ ಜ್ಞಾನದಿಂದ ಏನಾಗ್ತದೆ ಅಂದ್ರೆ ಅಪ್ರಾರಬ್ಧವಾದ ಪಾಪ ಇದೆಯಲ್ಲ ಅದು ನಾಶ. ಅಪ್ರಾರಬ್ಧವಾದ ಪಾಪವನ್ನ ದೇವರೇನ್ ಮಾಡ್ತಾನೆ? ನಾಶ ಮಾಡ್ತಾನೆ. ಅಂದ್ರೆ ಹಿಂಗಿಟ್ಕೊಳ್ರಿ, ದೇವರನ್ನ ಕಂಡೆವು, ದೇವರ ದರ್ಶನ ಆದ ಕೂಡಲೇ ನನ್ನ ಸಂಚಿತದಲ್ಲಿ ಎಷ್ಟು ಪಾಪಗಳಿದ್ವಲ್ಲ, ಇನ್ನೂ ಯಾವುದು ಫಲ ಕೊಡ್ಲಿಕ್ಕೆ ಶುರು ಮಾಡಿದ್ದಿಲ್ಲಲ್ಲ, ಅವನ್ನೆಲ್ಲವನ್ನ ಸುಟ್ಟು ಹಾಕಿಬಿಡ್ತಾನೆ ದೇವರು. ಮೂಲ ಕೆಲಸ ಅದನ್ನೇ ಅಪರೋಕ್ಷ ಜ್ಞಾನ ಮಹಿಮ್ನ ಅಗ್ನಿನ ತೂಲರಾಶಿರತ್ ಭಸ್ಮೀಭೂತ ಅಪ್ರಾರಬ್ಧ ಇಟ್ಟಿರುವ ಸ್ಥಾನ. ಎಷ್ಟು ಒಳಗೆ ವಿಭಾಗ ಮಾಡ್ಕೋಬೇಕು ಅಂತ ಗೊತ್ತಾಗ್ತದೆ. ಇವು ಅಕ್ಷರಶಃ ಇವೆಲ್ಲ ಪಾಠದಾಗ ಕೇಳಬೇಕ್ರಿ. ಒಂದೊಂದು ವಾಕ್ಯಗಳನ್ನ ಒಂದೊಂದು ತಾಸು ಕೇಳಬೇಕು, ಅಂದ್ರೆ ಒಂಚೂರು ತಲೆಯಾಗಿ ಏರ್ತಾವ. ಈ ಸಲೈನ್ ಇದ್ದಂಗ್ರಿ, ಇದು ಸಕಾಶ ಏರ್ಬೇಕು. ಸಿರಿಂಜ್ ಇದ್ದಂಗೆ ಇಂಜೆಕ್ಷನ್ ಕೊಟ್ಟಂಗೆ ಒಮ್ಮೆ ಚುಚ್ಚಿ ತೆಗಿಲಿಕ್ಕೆ ಬರೋದಿಲ್ಲ. ಇವನ್ನೆಲ್ಲ ಒಮ್ಮೆ ಕೊಟ್ಟು ತೆಗೆದ್ರೆ ಅಷ್ಟ ಆನಂದ ಆಗಿರ್ತದೆ. ಸಲೈನ್ ಕೊಟ್ಟು ಸಕಾಶ ಆಗ್ತಿರುತ್ತೆ ಕೆಲಸ. ಏನಾಯಿತು? ನಮ್ಮ ಕರ್ಮಗಳಲ್ಲಿ ಅಪರೋಕ್ಷ ಜ್ಞಾನಕ್ಕಿಂತ ಮೊದಲು, ಅಪರೋಕ್ಷ ಜ್ಞಾನ ಆದ ಮೇಲೆ, ಅಪರೋಕ್ಷ ಜ್ಞಾನಕ್ಕಿಂತ ಮೊದಲು ಇದ್ದ ಕರ್ಮಗಳನ್ನ ಅವಕ್ಕೇನ್ ಕರೀತಾರೆ? ಸಂಚಿತ. ಸಂಚಿತದಲ್ಲಿ ಎರಡು ಭಾಗ, ಅಪ್ರಾರಬ್ಧ, ಪ್ರಾರಬ್ಧ. ಅಪರೋಕ್ಷ ಜ್ಞಾನ ಆದ ಮೇಲೆ ಇದ್ದನ್ನ ಆಗಾಮಿ ಕರೀತಾರೆ. ಸಂಚಿತದಲ್ಲಿ ಅಪ್ರಾರಬ್ಧ ಪ್ರಾರಬ್ಧ ಅಂದ್ರೆ ಯಾವುದು ಫಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿಲ್ಲ ಅವೆಲ್ಲ ಅಪ್ರಾರಬ್ಧ, ಯಾವುದು ಫಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅವೆಲ್ಲವೂ ಪ್ರಾರಬ್ಧ ಅಂತ ಕರೀಬೇಕು. ಸಂಚಿತದಲ್ಲಿ ಮತ್ತೆರಡು, ಯಾವುದು? ಪುಣ್ಯ, ಪಾಪ. ಪಾಪವನ್ನು ತೆಗೆದುಕೊಳ್ಳ್ರಿ. ಪಾಪದಲ್ಲಿ ಅಪ್ರಾರಬ್ಧ ಪಾಪವೋ ಪ್ರಾರಬ್ಧ ಪಾಪವೋ ಫಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದೆ ಅಂತ ಇಟ್ಕೊಳ್ರಿ. ಅಪರೋಕ್ಷ ಜ್ಞಾನ ಆಯಿತು, ಇವತ್ತಾಯಿತು. ಒಬ್ಬನಿಗೆ ಏನೋ ಒಂದು ರೋಗ ಬಂದಿದೆ. ಆ ರೋಗ ಎದರಿಂದ ಬಂದಿದ್ದು ಅಂದ್ರೆ ಅವನ ಪಾಪದಿಂದ ಬಂದದ್ದು. ಆ ಪಾಪ ಪ್ರಾರಬ್ಧ ಆಗಿದೆ. ಅಪರೋಕ್ಷ ಜ್ಞಾನ ಆದರೂ ದೇವರೇನಂತಾನ ಅದಿಷ್ಟು ಉಂಡವ ಅಂತ ಹೇಳ್ತಾನೆ. ಅದನ್ನ ಹಂಗ ಮಾಫಿ ಮಾಡಿ ಬರುದಿಲ್ಲ. ಮತ್ತ ನೀ ಏನ್ ಮಾಡಿದ್? ಮತ್ತೆ ಅಪರೋಕ್ಷ ಜ್ಞಾನ ನಾ ಮಾಡ್ಕೊಂಡ್ಮೇಲೆ, ದೇವ್ರ ದರ್ಶನ ಮಾಡ್ಕೊಂಡ್ಮೇಲೆ ನೀ ಏನ್ ಮಾಡಿದ್ದು ಅಂದ್ರೆ ಇನ್ನೂ ಇಂಥ ಒಂದು 100 ರೋಗ ಬರ್ಬೇಕಾದ ಕರ್ಮ ಇದ್ದುವು, ಅವನೊಟ್ಟು ಸುಟ್ಟು ಹಾಕಿ ನೆನಪಿಟ್ಟು ಅಂತ ಹೇಳ್ತಾನೆ. ಇವತ್ತೇನು ಅನುಭವಿಸ್ತಿಗತಿಯಲ್ಲ, ಇದು ಸ್ಯಾಂಪಲ್ ಅದ. ಹಣ್ಣು ತೊಗೊಳ್ಲಿಕ್ಕೆ ಹೋದಾಗ ಅವ್ರು ಕೊಟ್ಟಿರ್ತಾರ ನೋಡ್ರಿ, 3 ಒಂಚೂರು ತಗೊಳ್ರಿ ಅಂತ ತಿಳ್ಕೊಂಡು ಹೇಳ್ಕೊಟ್ರೆ, ಇಲ್ಲ ನಮಗೆ ತಿನ್ಲಿಕ್ಕೆ ಕೊಟ್ಟ ಹಣ್ಣು ಬೇರೆ ಇರ್ತಾವ್ರಿ, ಅವ್ರು ಮಾರ್ಲಿಕ್ಕೆ ಕೊಟ್ಟ ಹಣ್ಣು ಬೇರೆ ಇರ್ತಾವ. ಕ್ಷಣ ಇರ್ತಾರ ಅವ್ರು ಅಂದ್ರೆ ತಿನ್ಲಿಕ್ಕೆ ಕೊಟ್ಟ ಹಣ್ಣು ಸಿಹಿ ಇರ್ತದೆ, ಉಳಿದ ಹಣ್ಣು ಹುಳಿ ಇರ್ತಾವೆಲ್ಲ ಬರೋಬ್ಬರಿ. ಅಂದ ಮೇಲೆ ಇದು ವ್ಯವಸ್ಥೆ. ಇನ್ನು ಪುಣ್ಯದಲ್ಲಿ ಮತ್ತೆ 2 ಸಂಚಿತವಾದ ಪುಣ್ಯದಲ್ಲಿ ಮತ್ತೆ 2 ಯಾವುದು ಅಂದ್ರೆ ಒಂದು ಸಕಾಮ, ಒಂದು ನಿಷ್ಕಾಮ. ಅದ್ರಲ್ಲಿ 2 ಬರಬೇಕಲ್ಲ. ಮತ್ತೆ ಸಕಾಮವಾದ ಪುಣ್ಯದಲ್ಲಿ ಮತ್ತೆ 2. ಸಕಾಮವಾದ ಪುಣ್ಯದಲ್ಲಿ ಮತ್ತೆ 2 ಯಾವುದು ಅಂದ್ರೆ ಒಂದು ಪ್ರಾರಬ್ಧ, ಒಂದು ಅಪ್ರಾರಬ್ಧ. ಸಕಾಮದಲ್ಲಿ. ನಿಷ್ಕಾಮದಲ್ಲಿ ಏನದ ಅಂತಂದ್ರೆ ಅದರಲ್ಲಿ ಏನಿಲ್ಲೇ ಇಲ್ಲ. ಸಕಾಮದೊಳಗೆ ಪ್ರಾರಬ್ಧ ಅಪ್ರಾರಬ್ಧ, ನಿಷ್ಕಾಮದೊಳಗೆ ಇಲ್ಲೇ ಇಲ್ಲ. ಎಲ್ಲಾ ನಿಷ್ಕಾಮ ಕರ್ಮಗಳೂ ಸಹಿತೇಕ ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಮುಗಿದೋದ ಕೆಲಸ. ಈಗ ಇದನ್ನ ಅರ್ಥ ಮಾಡಿಕೊಳ್ಬೇಕು. ನಾವೇನ್ ಇವತ್ತು ಕರ್ಮಗಳನ್ನ ಮಾಡ್ತಿರ್ತೀವಿ, ಮಾಡುವಾಗ ಇವತ್ತು ಮಾಡಿದ್ದೆಲ್ಲ ಎಲ್ಲಿ ಹೋಗ್ತಿರ್ತದ? ಸಂಚಿತ ಆಗ್ತಿರ್ತದ. ಇವತ್ತ ಫಲ ಕೊಡಂಗಿಲ್ಲ. ನಾವು ಹಂಗ ಅನ್ಕೊಂಡ್ಬಿಟ್ಟಿರ್ತೀವಿ, ಇವತ್ತ ಕರ್ಮ ಮಾಡೀವಿ, ಇವತ್ತ ಫಲ ಕೊಡ್ತದ ಅಂತ ತಿಳ್ಕೊಂಡು ಹೇಳಿ. ಹಂಗ ಫಲ ಕೊಡುವಂತಹದ್ದು ಕೆಲವವ ಇಲ್ಲ ಅಂತಂದಿಲ್ಲ. ಆದ್ರೆ ಎಲ್ಲಾ ಕರ್ಮಗಳು ಹಂಗ ಫಲ ಕೊಡುವುದಿಲ್ಲ. ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲಮಶ್ನುತೆ ಎನ್ನುವಂತಹ ಒಂದು ವಾಕ್ಯ ಅದ. ಇಷ್ಟು ಉತ್ಕಟವಾದ ಪುಣ್ಯ ಮಾಡಬೇಕಲ್ಲ, ಅಷ್ಟು ಉತ್ಕಟವಾದ ಪುಣ್ಯವನ್ನು ಮಾಡಿದ್ರೆ ಆ ಪುಣ್ಯ ಈ ಲೋಕದಲ್ಲಿಯೇ ಫಲ ಕೊಟ್ಟು ಬಿಡ್ತದೆ. ಇಲ್ಲಿಯೇ ಮುಗಿದೋಯ್ತು. ಇನ್ನ ಮಹಾಪಾಪವನ್ನ ಮಾಡಿದ್ವಿ ಅಂದ್ರೆ ಇಲ್ಲಿಂದಿಲ್ಲೇ ಫಲ ಕೊಟ್ಟು ಹೋಗ್ತದೆ. ಆದ್ರೆ ಸಾಮಾನ್ಯ ಪುಣ್ಯ, ಸಾಮಾನ್ಯ ಪಾಪಗಳೆಲ್ಲ ಇಲ್ಲಿ ಫಲ ಕೊಡುವುದಿಲ್ಲ. ಅದು ಎಂದು ಕೊಡ್ತದೋ ಗೊತ್ತಿಲ್ಲ. ಅದು ಅವನ ಕಡೆ ವ್ಯವಸ್ಥೆ ಇರುವಂತಹದ್ದು. ನಾವು ಸುಮಧ್ವಜರ ಒಂದು ಕಥೆ ಕೇಳ್ತಿರ್ತೀವಿ. ಅತ್ಯುತ್ಕಟವಾದ ಪುಣ್ಯ ಪಾಪಗಳು ಹೆಂಗೆ ಫಲ ಕೊಡ್ತದೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ. ಶ್ರೀಮದಾಚಾರ್ಯರು ಬಾಲ್ಯದಲ್ಲಿ ವಾಸುದೇವ ಅವರ ಮನೆ ಮಧ್ಯಗೇಹ ಭಟ್ರವರು, ಊರಿನ ನಡುವು ಮನೆ ಇತ್ತವರಿಗೆ. ಮೂಡಿಲಾಯರು ಅಂತ ಒಬ್ಬರಿದ್ರು. ಮೂಡಿಲಾಯರು ಅಂದ್ರೆ ಪೂರ್ವದೇಹ ಅಂತ ಅವ್ರ ಹೆಸರು. ಪೂರ್ವಾಲಯ ಎದುರಿಗೆ ಊರಿನ ಪೂರ್ವಕ್ಕಿರುವಂತಹ ಮನೆ ಇದ್ದವರು. ಅವರು ಇವ್ರ ಮನೆಗೆ ಅವಾಗ ಬರ್ತಿದ್ರಂತ. ನೋಡಿದ್ರು ಈ ಬಾಲಕ ವಾಸುದೇವ ಇದ್ದ. ಇವ್ರ ಮನೆಯಲ್ಲಿ, ಆಚಾರ್ಯರ ಮನೆಯಲ್ಲಿ ಕೂಸಿಗೆ ಹಾಲು ಕುಡಿಸ್ಲಿಕ್ಕೆ ಒಂದು ಆಕಳ ಇದ್ದಿದ್ದಿಲ್ಲ. ವಿಚಾರ ಮಾಡಿ, ಎಷ್ಟು ಬಡತನ ಇರಬೇಡ ಇವ್ರ ಆಚಾರ ಮನ್ಯಾಗ. ದ್ರೋಣಾಚಾರ್ಯರು ಅಂಥವರೇ ಇದ್ರಿ, ಮನ್ಯಾಗ ಆಕಳ ಇದ್ದಿದ್ದಿಲ್ಲ. ದ್ರೋಣಾಚಾರ್ಯ ಮನ್ಯಾಗೂ ಆಕಳ ಇದ್ದಿದ್ದಿಲ್ಲ, ಮಧ್ಯಗೇಹ ಭಟ್ರ ಮನೆಗೂ ಆಕಳ ಇದ್ದಿದ್ದಿಲ್ಲ. ಇವರೇನಂದ್ರು, ಕೂಸಿಗೆ ಹಾಲು ಕುಡಿಲಿಕ್ಕಿರ್ಲಿ ಅಂತ ಮಧ್ಯಗೇಹ ಭಟ್ರಿಗೆ ಒಂದು ಆಕಳ ದಾನ ಮಾಡಿದ್ರಂತ. ಗೋದಾನವನ್ನ ಮಾಡಿದರೆ ಹೆಂಗ ಫಲ ಇರ್ತದೆ ನೋಡ್ರಿ. ಪೂರ್ವಾಲಯ ಸ್ವಸುತ ಸೂನುತಯ ಪ್ರಜಾತಃ.
ತಾನು ತೀರಿಕೊಂಡ ವಯಸ್ಸಾಗಿತ್ತು. ಅವನ ಮಗನ ಹೊಟ್ಟೆಯಲ್ಲೇ ಮತ್ತೆ ಹುಟ್ಟಿ ಬಂದ. ಅಷ್ಟೊತ್ತಿಗೆ ಶ್ರೀಮದಾಚಾರ್ಯರು ಸನ್ಯಾಸವನ್ನು ಸ್ವೀಕಾರ ಮಾಡಿ ಸರ್ವಮೂಲ ಗ್ರಂಥಗಳನ್ನು ರಚನಾ ಮಾಡಿದ್ದು. ಆಚಾರ್ಯರ ಕಡೆಯಿಂದಲೇ ಪಾಠವನ್ನ ಕೇಳಿ ಮೋಕ್ಷವನ್ನು ಹೊಂದಿದ್ದಂತೆ. ಇಲ್ಲೇ ಫಲ ಕೊಡ್ತದೆ. ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲಮಶ್ನುತೆ. ಅದು ಇನ್ಯಾವುದೋ ಜನ್ಮಕ್ಕೆ ಬಂದು ಅಲ್ಲ, ಅವ ಇಲ್ಲಿ ಹುಟ್ಟಿ ಬಂದ, ಅಲ್ಲಿಯೇ ಫಲವನ್ನ ಕೊಟ್ಟು ಬಿಡ್ತು. ಹಿಂಗ ಫಲವನ್ನ ಕೊಡುವಂತಹ ಕರ್ಮಗಳು ಕೆಲವು. ಆದ್ರೆ ಸಾಮಾನ್ಯ ಕರ್ಮಗಳೆಲ್ಲವೂ ಕೂಡ ನಾವು ಮಾಡಿದ್ದು ಸಂಗ್ರಹವಾಗ್ತಾ ಹೋಗ್ತಿರ್ತದೆ. ಸಂಚಿತ ಅಂತ ಕರಿತೀವಿ ಅದಕ್ಕೆ. ಆ ಸಂಗ್ರಹ ಅದು ಯಾವಾಗ ಫಲ ಕೊಡ್ತದೋ ಗೊತ್ತಿಲ್ಲ. ಇನ್ನು ನಿಷ್ಕಾಮವಾದ ಕರ್ಮವನ್ನು ಮಾಡಿದ್ವಿ ಅಂತ ಇಟ್ಕೊಡ್ರಿ. ಇದೆಲ್ಲ ಸಕಾಮ ಕರ್ಮಗಳು, ನಿಷ್ಕಾಮ ಕರ್ಮಗಳು. ನಿಷ್ಕಾಮವಾಗಿ ಮಾಡುವುದು ಅಂದ್ರೆ ಏನೂ ಅಪೇಕ್ಷೆ ಇಲ್ಲದೆ ಮಾಡುವಂತಹ ಕರ್ಮಗಳು. ಸಾಧ್ಯವೇ ಇಲ್ಲ ಅಂತ ಶ್ರೀಮದಾಚಾರ್ಯ ಅಭಿಪ್ರಾಯ. ಸುಮ್ಮನೆ ಏನೋ ಶಾಸ್ತ್ರ ನಿಷ್ಕಾಮ ಕರ್ಮ ಮಾಡು ಅಂತ ಹೇಳ್ತದ, ನಾವು ಮಾಡ್ತೀವಿ ಅಂತ ಗೋಣ ಹಾಕ್ತೀವಿ ಹೊರತಾಗಿ ಮಾಡೋದಿಲ್ಲ. ಎಂದೆಂದೂ ನಿಷ್ಕಾಮ ಕರ್ಮ ಮಾಡೋದಿಲ್ಲ. ನಾವು ಸಕಾಮ ಕರ್ಮನೇ ಮಾಡುವುದು, ಆದ್ರೆ ಹೇಳೋದು ಮಾತ್ರ ನಿಷ್ಕಾಮ ಕರ್ಮ ಅಂತ ಹೇಳ್ತಿರ್ತೀವಿ. ಹೆಂಗ್ ಸಾಧ್ಯದ? ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಸರ್ವಥಾ ಕಾಮರಾಹಿತ್ಯ ಅಂತನ್ನುವುದು ಇಲ್ಲವೇ ಇಲ್ಲ ಜಗತ್ತಿನಲ್ಲಿ, ಯಾರಿಗೂ ಇಲ್ಲ. ಆಮೇಲೆ ಮತ್ತೆ ನಿಷ್ಕಾಮ ಅನ್ನೋದು ಹೆಂಗ ಅನ್ಬೇಕು ಅಂದ್ರೆ, ಸಾಂಸಾರಿಕವಾದ ವಿಷಯಗಳನ್ನ ಕೇಳದೆ ಭಗವಂತನ ಪ್ರೀತಿ ವಿಷಯವನ್ನ ಕೇಳಿಕೊಂಡು ಕರ್ಮಗಳನ್ನ ಮಾಡುವುದನ್ನು ನಿಷ್ಕಾಮ ಕರ್ಮ ಅಂತ ಕರಿತೀವಿ ಅಷ್ಟೇ ನಾವು. ಬೇರೆ ಇನ್ನೇನಿಲ್ಲ. ಈ ಕರ್ಮವನ್ನ ಮಾಡಿದ್ದೇನೆ, ಇದರಿಂದ ಏನಾಗಬೇಕು ಅಂದ್ರೆ ದೇವರ ಪ್ರೀತನಾಗಲಿ ಕೂದೋ ಕೆಲಸ ಅಷ್ಟೇ. ಭಗವಂತ ಪ್ರೀತನಾಗಲಿ ಅಂತ ಪ್ರಾರ್ಥನಾ ಮಾಡಿ ಮಾಡುವ ಕರ್ಮಗಳು ನಿಷ್ಕಾಮವೆನಿಸ್ತದೆ. ಇಲ್ಲ ಇದರಿಂದ ನನಗದು ಬೇಕು ಇದು ಬೇಕು ಅಂತ ಏನು ಕೇಳ್ಕೊಂಡು ಮಾಡಿದ ಕರ್ಮಗಳೇನಿರ್ತಾವ ಅವು ಸಕಾಮವೆನಿಸಿಕೊಳ್ಳುವಂತಹದ್ದಾಗಿರ್ತಾವ. ಈಗ ನೋಡ್ರಿ ಅಲ್ರಿ, ಮತ್ತೆ ಆಚಾರ ಕರ್ಮ ಮಾಡಿದಾಗ ನೀವು ಫಲ ಬರೋದಿಲ್ಲ ಅಂತಂದ್ರೆ ಅಂಥ ಯಜ್ಞ ಇಂಥ ಯಜ್ಞ ಅಥವಾ ವೆಂಕಪ್ಪ ಪಂಚಾಮೃತ ಮಾಡಿಸಿದ್ಕೊಳ್ಳಿ ಇಂಥ ಕೆಲಸ ಅಂತ ಒಂದು ಬಂದು ಹೇಳ್ತಿರ್ತಾರೆ. ಮತ್ ನೀವು ಮಾಡಿದ್ಕೊಳ್ಳಿ ಸಿಗುದಿಲ್ಲ ಅಂತೀರಲ್ಲ ಅಂದ್ರೆ ಹಂಗಲ್ರಿ. ಈ ಪಂಚಾಮೃತ ಹೋಮ ಹವನಗಳೆಲ್ಲ ಏನು ಅಂದ್ರೆ ನಮ್ ಕರ್ಮ ಫಲ ಕೊಡ್ಲಿಕ್ಕೇನು ಪ್ರತಿಬಂಧಕ ಇದ್ವಲ್ಲ, ಆ ವಿಘ್ನಗಳನ್ನ ಪರಿಹಾರ ಮಾಡುವುದಷ್ಟೇ ಹೊರತಾಗಿ ಅದರಿಂದಲೇ ಆಗ್ತದೆ ಅಂತ ತಿಳಿಬಾರ್ದು. ಅದೆಲ್ಲವೂ ಕೂಡ ಮಾಡುವುದೇನು, ಇವತ್ತು ನನಗೆ ಒಂದು ಉದ್ಯೋಗ ಸಿಗಬೇಕಾಗಿತ್ತು, ನೀವು 4 ದಿವಸ ಹಿಂದೆ ಬರೆಸಿದ್ರಿ, ಇವತ್ತು ಪಂಚಾಮೃತ ಮಾಡ್ರಿ ಅಂತ ಮಾಡಿಸಿದ್ರಿ, ಪಂಚಾಮೃತ ಆಯ್ತು, ಮರು ದಿವಸ ಉದ್ಯೋಗ ಸಿಕ್ತು ಅಂದ್ರೆ ಪಂಚಾಮೃತವೆಂಬ ಕರ್ಮದಿಂದ ನನಗೆ ಉದ್ಯೋಗ ಸಿಕ್ತು ಅಂತಲ್ಲ, ಉದ್ಯೋಗ ಸಿಗ್ತದೆ ಎಂಬ ಕರ್ಮ ಇತ್ತು, ಫಲ ಕೊಡ್ತಿತ್ತು, ಅದಕ್ಕೆ ವಿಘ್ನ ಬಂದಿತ್ತು. ಯಾವುದೋ ಒಂದು ವಿಘ್ನ ಬಂದಿತ್ತು, ಆ ವಿಘ್ನ ಪರಿಹಾರ ಆಗಲಿಕ್ಕೆ ವ್ಯವಸ್ಥೆ ಆಯಿತು. ಭಗವಂತ ವಿಘ್ನವನ್ನು ಪರಿಹಾರ ಮಾಡ್ತಾ ಇದ್ದಾನೆ ತಿಳ್ಕೊಳ್ರಿ. ಅದಾದ ಮೇಲೆ ಇನ್ನ ಸಕಾಮದಲ್ಲೂ ಕೂಡ ಪ್ರಾರಬ್ಧವೋ ಅಪ್ರಾರಬ್ಧವೋ ಅಂತ ಒಂದು ಪ್ರಶ್ನೆ ಮಾಡ್ತೀವಿ. ಸಕಾಮ ಕರ್ಮದಲ್ಲೂ ಕೂಡ ಪ್ರಾರಬ್ಧವಾಗಿದೆಯಾ ಅಪ್ರಾರಬ್ಧವಾಗಿದೆಯಾ ಅಂತ. ಸಕಾಮ ಕರ್ಮವನ್ನ ಮಾಡಿ ಅದು ಫಲವನ್ನ ಉಣ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಂದ್ರೆ ಅದು ಭೋಗದಿಂದಲೇ ನಾಶ ಆಗ್ಬೇಕು, ಅದಕ್ಕೆ ಬೇರೆ ದಾರಿ ಇಲ್ಲ. ಯಾವುದ್ರಲ್ಲಿ? ಇದು ಪುಣ್ಯದಲ್ಲಿ ಸಕಾಮ ನಿಷ್ಕಾಮ ಕರ್ಮವೆಲ್ಲವೂ ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಸಕಾಮವಾದ ಕರ್ಮದಲ್ಲಿ ಪ್ರಾರಬ್ಧವೋ ಅಪ್ರಾರಬ್ಧವೋ ಅಂತ ಕೇಳ್ತಾ ಇದ್ದೀವಿ. ಪ್ರಾರಬ್ಧ ಅಂದ್ರೆ ಅದನ್ನು ಮುಂದೆ ತೀರಿಸ್ಬೇಕು. ಅಲ್ಲ, ಸಕಾಮ ಕರ್ಮದಲ್ಲೂ ಕೂಡ ಅಪ್ರಾರಬ್ಧವಾಗಿರುವಂತಹ ಪುಣ್ಯ ಇತ್ತು ಅಂದ್ರೆ ಏನ್ ಮಾಡಬೇಕು ಅಂತ ಪ್ರಶ್ನೆ. ಮತ್ತೆ ಎಲ್ಲಿ ಹೋದ್ವಿ ನಾವು? ಪುಣ್ಯದಲ್ಲಿ ಸಕಾಮದಲ್ಲಿ ಪ್ರಾರಬ್ಧ, ಪ್ರಾರಬ್ಧವನ್ನು ಭೋಗದಿಂದ ಮಾಡಬೇಕು, ಅಪ್ರಾರಬ್ಧದಲ್ಲಿ ಏನ್ ಮಾಡಬೇಕು ಅಂತ ಅಲ್ಲಿ ಮತ್ತೆ 2 ವಿಭಾಗ ಮಾಡ್ತಾರೆ, ಇಷ್ಟ ಅನಿಷ್ಟ ಅಂತ. ಮತ್ತೆ ಇದು ಹೆಂಗದ ಗೊತ್ತೇನ್ರಿ? ದೊಡ್ಡ ಟ್ರೀ ಹಾಕ್ಬಿಟ್ರಿ ಮ್ಯಾಲಿಂದ ತನಕ, ಹಂಗ ಟ್ರೀ ಹಾಕಿದಾಗಷ್ಟ ಅರ್ಥ ಆಗ್ತವೆ, ಇಲ್ಲ ಅರ್ಥ ಆಗಂಗಿಲ್ಲ. ಪಾಪದ ಸರಳ ಅರ್ಥ ಆಗ್ಬಿಡ್ತಾರೆ, ಯಾಕಂದ್ರೆ ಬಹಳ ಇಲ್ಲೇ ಪಾಪ ಸ್ವಲ್ಪ ಮುಗಿದೋಗ್ಬಿಡ್ತಾವ. ಪುಣ್ಯದ ಕೆಲಸನೇ ಬಹಳ ಇರೋದು. ಪುಣ್ಯದೊಳಗೆ ಸಕಾಮ ನಿಷ್ಕಾಮ ಒಳಗೆ ಬಂದದಕ್ಕೆ ಇಷ್ಟೆಲ್ಲ ಗದ್ದಲಾಗಿದೆ. ಸರಿ, ಈಗ ಬರ್ರಿ, ಸಕಾಮದಲ್ಲಿ ಅಪ್ರಾರಬ್ಧವಾಗಿರುವಂತಹ ಕರ್ಮ ಇದೆಯಲ್ಲ, ಅದು ಹೆಂಗಾಗ್ತದ ಅಂತ ಕೇಳಿದ್ರೆ ಅದಕ್ಕೆ ಪ್ರಶ್ನೆ. ಅದು ಇಷ್ಟ ಪುಣ್ಯವೋ ಅನಿಷ್ಟ ಪುಣ್ಯವೋ ಅಂತ. ಇಷ್ಟ ಅಂದ್ರೆ ಏನು, ಅನಿಷ್ಟ ಅಂದ್ರೆ ಏನು? ಇಷ್ಟ ಪುಣ್ಯ ಅಂದ್ರೆ ನನ್ನ ಜೊತೆಗೆ ಮೋಕ್ಷದವರೆಗೂ ಬಂದು ಮೋಕ್ಷದಲ್ಲೂ ಇರುವಂತಹ ಪುಣ್ಯವಾಗಿದ್ರೆ ಅದನ್ನ ಇಷ್ಟ ಪುಣ್ಯ ಅಂತ ಕರೀತಾರೆ. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಯಾವ್ದಾದ್ರು ಅಡ್ಡ ಆಗ್ತಿತ್ತು ಅಂತಂದ್ರೆ, ಅಥವಾ ನಮ್ಮ ಸಾಧನೆಗೆ ಅಡ್ಡ ಆಗ್ತಿತ್ತು ಅಂದ್ರೆ ಅದನ್ನ ಏನ್ ಕರೆದಿದ್ದಾರೆ? ಅನಿಷ್ಟ ಪುಣ್ಯ ಅಂತ ಕರೀತಾ ಇದ್ದಾರೆ. ನಮ್ಮ ಸ್ವಾಮಿಗಳು ರಘು ಪ್ರೀತಿ ಯಾವಾಗಲೂ ದೃಷ್ಟಾಂತ ಕೊಡ್ತಿದ್ರು ನಮ್ಗೆ. ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂದ್ರೆ ಏನು ಅಂತ ತಿಳ್ಕೊಂಡು ಹೇಳಿ. ಈಗ ಯಾತ್ರಾಕ್ ಹೋಗಿರ್ತಾರ ಅಂತ ಇಟ್ಕೊಳ್ರಿ. ಹಿಂದಿನ ಕಾಲದಾಗ ಮತ್ತೆ ಈಗಿನ ಕಾಲದಾಗ ಅಲ್ಲ. ಈಗಿನ ಕಾಲಕ್ಕೆ ಯಾತ್ರಾಕ್ ಹೋಗೋದೇನು ಸಮಸ್ಯೆನೇ ಇಲ್ಲ, ದೊಡ್ಡ ವಿಷಯನೇ ಇಲ್ಲ. ಆ ಮಾಡಿದಾಗ ಫೋನ್ ಮಾಡಿ ಹೇಳ್ಬೋದು ನಾವು ಬರ್ತೀವಿ ಅಂತ. ಆ ಮಾಡಿದಾಗ ಊಟದ ವ್ಯವಸ್ಥೆ ಇರ್ತದೆ, ಊಟ ಮಾಡೋದು, ಮುಂದೆ ಹೋಗ್ತದೆ ಅಷ್ಟೇ. ಹಿಂದಕ್ಕಿನ ಕಾಲಕ್ಕೆ ಯಾತ್ರಾ ಮಾಡೋ ಕಾಲಕ್ಕೆ ಏನಾಗ್ತಿತ್ತು ಅಂದ್ರೆ ಎಲ್ಲಾ ಸಾಮಾನು ಹೊತ್ಕೊಂಡು ಹೋಗ್ಬೇಕ್ರಿ. ಹೋಗೋ ಕಾಲಕ್ಕೆ ಹಿಂದಕ್ಕೆ ನಮ್ಮ ಮನಸ್ಥಿತಿ ಹೆಂಗ್ ಇರ್ತಿತ್ತು ಅಂದ್ರೆ, ಮುಂದಿನ ಊರಿಗೆ ಹೋಗೋ ಕಾಲಕ್ಕೆ ಏನೇನ್ ಸಾಮಾನು ಸಿಗ್ತಾವ ಬಿಡ್ತಾವ ಅಂತ ಇಲ್ಲೇ ವಿಚಾರಿಸ್ಕೊಂಡು ಹೋಗ್ತಿದ್ವಿ.
ಕಟ್ಟಿಗೆ ಉಳಿದಿದ್ದು ಅಂದ್ರೆ ಒಂದು 4-5 ಕಟ್ಟಿಗೆ 2-3 ಕಟ್ಟಿಗೆ ಉಳಿದಿದ್ರೆ ಇಲ್ಲಿ ಬಿಡ ಅಂತ ಬಿಟ್ಟು ಹೋಗ್ತಿದ್ವಿ. ಅದ ಇಷ್ಟು ಗೋಡಂಬಿ ಉಳಿದಿದ್ರೆ ಬಿಡ್ತಿದ್ದಿಲ್ರಿ, ಅದು ಚಿಲ್ಲ ಕಟ್ಕೊಂಡು ಹೋಗ್ತಿದ್ರು. ಅಲ್ರಿ ಇರೋದು 4 ಗೋಡಂಬಿ ಅವನ್ನ ಇಡೋ ಸುಮ್ಮನೆ ಗೊತ್ತಾಗ್ಲಿಲ್ಲ ಅಂತ ತಿಳ್ಕೊಂಡು ಹೇಳಿ, ಇದೇ ಇಷ್ಟ ಪುಣ್ಯ, ಅದು ಅನಿಷ್ಟ ಪುಣ್ಯ ಬೇಡ ಅಂತ ಹೇಳಿದ್ದೆ. ಯಾವುದು ಕಟ್ಟಿಗೆ ಅವ್ ನೋಡ್ರಿ, ಒಂದು 4 ಕಟ್ಟಿಗೆ ಅವು ಮುಂದೆ ಊರಾಗ ಸಿಗ್ತಾವ, ಅದಕ್ಕೆ ದೊಡ್ಡ ವಿಷಯ ಎಲ್ಲ ಬಿಟ್ಟು ಹೋಗ್ಬಿಡ್ತಾನೆ. ಗೋಡಂಬಿ ಅವು ಸಿಗ್ತಿದ್ರು ಸಹಿತ ಕಟ್ಕೊಂಡು ಹೋಗುದ ಅವನು. ಹಿಂಗಾಗಿ ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತಿರುವಂತಹದ್ದು. ಆ ಇಷ್ಟ ಪುಣ್ಯ ಇದು ಭೋಗದಿಂದ ನಾಶವಾಗ್ತದೆ, ಅನಿಷ್ಟ ಪುಣ್ಯ ಇದು ಜ್ಞಾನದಿಂದ ಕ್ಷಯವಾಗ್ತದೆ. ಎದರೊಳಗಿಂದ ಇದು ಅಪ್ರಾರಬ್ಧದಲ್ಲಿ ಹೇಳ್ತಕ್ಕಂಥದ್ದು ಹೋಯ್ತು. ಆಮೇಲೆ ಇನ್ನು ಮುಂದೆ ಆಗಾಮಿ ಅಂತ ತೆಗೆದುಕೊಳ್ಳಿ. ಇದೆಲ್ಲ ಆಗಾಮಿ ಕರ್ಮಗಳು. ಅಪರೋಕ್ಷ ಜ್ಞಾನ ನಂತರದಲ್ಲಿರ್ತಕ್ಕಂಥದ್ದು. ಪಾಪವಾದರೆ ಅಪರೋಕ್ಷ ಜ್ಞಾನದಿಂದ ಅಶ್ಲೇಷ ಲೇಪವಾಗುವುದಿಲ್ಲ. ಇನ್ನು ಪುಣ್ಯವಾಗಿದ್ರೆ ಮತ್ತೆ ಸಕಾಮವೋ ನಿಷ್ಕಾಮವೋ. ನಿಷ್ಕಾಮ ಆಗಾಮಿ ಕರ್ಮ, ಅಪರೋಕ್ಷ ಜ್ಞಾನ ಆದಮೇಲೆ ಒಂದು ಸಕಾಮ ಕರ್ಮ ಮಾಡಿದೆ ಅಂತ ಇಟ್ಕೊಳ್ಳಿ. ಅಲ್ಲೂ ಸಕಾಮ ಕರ್ಮ ಮಾಡ್ತಾರ ಅಂದ್ರೆ ಅವಶ್ಯವಾಗಿ ಮಾಡ್ತಾರೆ, ಯಾಕೆ ಮಾಡಬಾರದು? ಅಪರೋಕ್ಷ ಜ್ಞಾನ ನಂತರದಲ್ಲಿ ಸಕಾಮ ಕರ್ಮ ಮಾಡಬಾರದು ಅಂತೇನು ನಿಯಮ ಇಲ್ಲ. ಉದಾಹರಣೆಗೆ ಧರ್ಮರಾಜರು ಯಮದೇವರ ಅವತಾರ, ಅಪರೋಕ್ಷ ಜ್ಞಾನ ಆಗಿತ್ತು. ಅಪರೋಕ್ಷ ಜ್ಞಾನಿಗಳಾದ ಧರ್ಮರಾಜರು, ಯಮದೇವರ ಅವತಾರಿಗಳಾದ ಧರ್ಮರಾಜರು, ವನಪರ್ವದಲ್ಲಿ ಕಥೆ ಬರ್ತದೆ. ವಾದರಾಜ ಸ್ವಾಮಿಗಳವರು ಈ ಕಥೆಯನ್ನು ಗುರುವರ್ಥ ದೀಪಿಕಾದಲ್ಲಿ ಉಲ್ಲೇಖ ಮಾಡ್ತಾರೆ. ಇದೇ ಕಥೆ ಅಂತ ಹೇಳ್ತಾರೆ, ಬೇಕು ಅಂತ ತಿಳ್ಕೊಂಡು ಹೇಳಿ. ಏನಾಯ್ತು? ಎಲ್ಲ ಬಂದ್ಬಿಟ್ಟಿದ್ರಂತೆ. ಯಾರ್ಯಾರು ಬಂದಿದ್ರು? ಧರ್ಮರಾಜ ತಾನು ಇಂದ್ರಪ್ರಸ್ಥದಲ್ಲಿದ್ದಾಗ ಅವರ ಮನೆಯಲ್ಲಿ ಯಾರ್ಯಾರು ಇದ್ರು ನೋಡ್ರಿ, ಸ್ವಾಮಿಗಳಿದ್ರು, ವನ ಇವರು ಬ್ರಹ್ಮಚಾರಿಗಳಿದ್ರು, ಕೆಲವರೆಲ್ಲ ಅವ್ರ ಮನೆಗೆ ಊಟಕ್ಕೆ ಬರ್ತಿದ್ರಲ್ಲ, ಅವರೆಲ್ಲ ನೋಡಿಕೊಂಡು ಧರ್ಮರಾಜ ಹೋಗಿದ್ದಾನೆ ಮೇಲೆ ನಾವಿದ್ದೇ ಮಾಡಬೇಕು ಅಂತ ಎಲ್ಲರೂ ಕಾಡಿಗೆ ಬಂದ್ಬಿಟ್ರಂತ. ಗೃಹಸ್ಥರಿಗೆಲ್ಲ ಧರ್ಮರಾಜ ಅಂತ ನಾವೋ ಒಂದು 4-8 ಮಂದಿ ಆಗಿದ್ರೆ ಏನೋ ಒಂಚೂರು ಇಲ್ಲೇ ಇದ್ದದನ್ನ ಗೆಡ್ಡಿ ಗಣಸು ಬೇಯಿಸ್ಕೊಂಡು ಮುಗಿಸ್ಬಿಡ್ಬೋದಾಗಿತ್ತು. ಇವರೆಲ್ಲ ಬಂದಾಗ ಇವ್ರಿಗೆ ಗೆಡ್ಡಿ ಗಣಸು ಒಂದು ಉಪಯೋಗ ಇರಂಗಿಲ್ರಿ. ನೋಡ್ರಿ, ಮನ್ಯಾಗ ನಮ್ಗೆ ಎಷ್ಟು ತ್ರಾಸ ಆಗಿರ್ಲಿ, ಗಂಡ ಹೆಂಡತಿ ಮಕ್ಕಳು ಅಂತಿದ್ರೆ ಒಗ್ಗರಣೆ ಒಳಗೆ ಕೆಲಸ ಮುಗಿಸಿರ್ತೀವಿ ರಾತ್ರಿ. ಮನೆಗೆ ಹೇಳ್ಬೇಕು ಅಂದ್ರೆ ಮನೆಗೆ ಯಾರ ಅತಿಥಿಗಳು ಬಂದ್ರು ಅಂದ್ರೆ ಮತ್ತೆ ಒಲೆ ಹಚ್ಚಿ ಅನ್ನ ಸಾರಿ ಇಟ್ಟಿರ್ತಾರೆ. ರಾತ್ರಿ ಎಷ್ಟು ಸುಸ್ತಾಗಿದ್ರು ಸರಿ ಬಿಡ್ಲಿಕ್ಕೆ ಬರೋದಿಲ್ಲ. ಹಂಗ ಧರ್ಮರಾಜ ವಿಚಾರ ಮಾಡಿದ, ಅಲ್ಲ ಮತ್ತೆ ಇದು ಹೆಂಗ್ ಮಾಡೋದಿನ್ನ ಅಂತ ಹೇಳಿ. ಆಗ ಅಪರೋಕ್ಷ ಜ್ಞಾನಿಗಳಾಗಿದ್ರು ಯಮದೇವರ ಅವತಾರಿಗಳಾದ ಅವರು ಏನ್ ಮಾಡಿದ್ರು? ಸೂರ್ಯಾಂತರ್ಗತನಾದ ಪರಮಾತ್ಮನನ್ನ ಆರಾಧನೆ ಮಾಡಿ ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡ್ರು. ಸಕಾಮ ಕರ್ಮ. ಎದಕ್ಕ? ಇಷ್ಟು ಮಂದಿ ಹೊಟ್ಟಿಗೆ ಹಾಕ್ಬೇಕಲ್ಲ ಪ್ರಶ್ನೆ ಇತ್ತವರಿಗೆ. ನೋಡ್ರಿ, ಅಂದಮೇಲೆ ಅಪರೋಕ್ಷ ಜ್ಞಾನ ನಂತರದಲ್ಲೂ ಸಕಾಮ ಕರ್ಮವನ್ನು ಮಾಡ್ಲಿಕ್ಕೆ ಅವಕಾಶ ಉಂಟು. ಫಲ ಬರ್ತದೋ ಇಲ್ಲೋ ಅಂದ್ರೆ ಅವಶ್ಯ ಬರ್ತದೆ, ಯಾಕೆ ಬರೋದಿಲ್ಲ? ಬಂದೇ ಬರ್ತದೆ. ಆ ಸಕಾಮ ಕರ್ಮ ಅದರಲ್ಲಿ ಮತ್ತೆ ಇಷ್ಟ ಅನಿಷ್ಟ. ಇಷ್ಟವಾಗಿತ್ತು ಅಂದ್ರೆ ಭೋಗದಿಂದ ನಾಶವಾಗ್ತದೆ, ಅನಿಷ್ಟ ಅಂಬೋದು ಜ್ಞಾನದಿಂದಲೇ ಲೇಪವಾಗದೆ ಹೋಗಿಬಿಡುತ್ತದೆ ಅಂತ ಹೀಗೆ ಜ್ಞಾನಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅದೇ ಅದಿಷ್ಟು ವಿಷಯವನ್ನು ಸೇರಿಸಿ ಅಪರೋಕ್ಷ ಜ್ಞಾನ ಮಹಿಮ್ನ ಅಗ್ನಿನ ತೂಲರಾಶಿವತ್ ಭಸ್ಮೀಭೂತ ಅಪ್ರಾರಬ್ಧ ಪುಣ್ಯ ಪಾಪ ಅನಿಷ್ಟ ಕಾಮ್ಯ ಕರ್ಮಣಾಂ ಅನ್ನುವಂತಹ ಮಾತನ್ನು ತಿಳಿಸಿಕೊಟ್ಟಿದ್ದಾರೆ. ಆದ ಮೇಲೆ ಇನ್ನೊಂದಿದೆ. ಇದರಲ್ಲಿ ಆಗಾಮಿ ಕರ್ಮಗಳೆಲ್ಲ ಬಹಳಷ್ಟು ಮಾತುಗಳವ. ಇರಲಿ, ಮತ್ತೊಂದು ಮುಂದಿನ ಮಾತಕ್ಕೆ ಹೋಗ್ತೀವಿ. ಬ್ರಹ್ಮೋಪದೇಶಾನ ನೆಕ್ಸ್ಟ್ ವಾಕ್ಯ ಎಷ್ಟು ದೊಡ್ಡ ವಾಕ್ಯ ಅದ ಅಂದ್ರೆ 1-2 ದಿವಸ 3 ದಿವಸ ಹೇಳ್ಬೇಕಾಗ್ತದೆ ವಾಕ್ಯಗಳನ್ನೆಲ್ಲ. ನೋಡ್ರಿ, ಅಪರೋಕ್ಷ ಜ್ಞಾನ ಮಹಿಮ್ನ ಅಗ್ನಿನ ತೂಲರಾಶಿವತ್ ಭಸ್ಮೀಭೂತ ಅಪ್ರಾರಬ್ಧ ಪುಣ್ಯ ಪಾಪ ಅನಿಷ್ಟ ಕಾಮ್ಯ ಕರ್ಮಣಾಂ. ಇಷ್ಟು ಮುಗಿತಾ? ಇದ್ರ ಮೇಲೆ ಪ್ರಶ್ನೆ ಮಾಡ್ಕೋತಾರೆ ಶ್ರೀಮದಾಚಾರ್ಯರು. ಎಲ್ಲರೂ ಮಾಡಿಕೊಳ್ಳುವಂತಹ ಪ್ರಶ್ನೆ ಏನು? ಹಂಗಾರೆ ದೇವರು ಸಂಚಿತವಾದ ಕರ್ಮಗಳನ್ನು ಆಗಾಮಿ ಕರ್ಮಗಳನ್ನು ನಾಶ ಮಾಡಿಬಿಟ್ಟ. ಈಗ ಗೊತ್ತಾಯ್ತು ನಮ್ಗೆ ಎಷ್ಟು ವಿಭಾಗವ ಅಂತ ತಿಳ್ಕೊಂಡು ಹೇಳಿ ಸರಳವಾಗಿ ತಿಳಿದುಕೊಳ್ಳೋಣ. ತಥದಿಗಮ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶೋ ಅನ್ನುವಂತಹ ಸೂತ್ರದಲ್ಲಿ ಯಾವತ್ತು ನಮಗೆ ಅಪರೋಕ್ಷ ಜ್ಞಾನ ಆಯಿತೋ, ದೇವರ ಸಾಕ್ಷಾತ್ಕಾರ ಆಯಿತೋ, ಅವತ್ತು ಸಂಚಿತವಾದ ಎಲ್ಲ ಕರ್ಮಗಳು ನಾಶವಾಯಿತು. ಪಾಪಗಳಂತರೂ ಹೋಗೇ ಹೋಯಿತು. ಪುಣ್ಯದಲ್ಲಿ ಅನಿಷ್ಟವಾಗಿರುವಂತಹ ಪುಣ್ಯ ನಾಶವಾಯಿತು. ಇಷ್ಟ ಪುಣ್ಯಗಳನ್ನು ಭೋಗದಿಂದ ಕಳೆದುಕೊಂಡಾಯಿತು. ಆಗಾಮಿಯಲ್ಲೂ ಅಷ್ಟೇ ಅನಿಷ್ಟವಾದದ್ದು ಲೇಪವಾಗುವುದಿಲ್ಲ, ಇಷ್ಟವಾದದ್ದು ಅನುಭವಿಸೇ ತೀರಬೇಕು ಅಂತೆಲ್ಲ ಹೇಳಿದ್ರಿ. ಹಾಗಾದ್ರೆ ಇನ್ನು ಉಳ್ಕೊಂಡದ್ದು ಯಾವುದು ಅಂದ್ರೆ ಪ್ರಾರಬ್ಧ ಉಳ್ಕೊಂತು. ಪ್ರಾರಬ್ಧ ಉಳ್ಕೊಂತು. ಮತ್ತೆ ಚೀಲ ಬಿಚ್ಚಿಬಿಟ್ಟಿವಲ್ಲ, ಆ ಬಿಚ್ಚಿದ ಚೀಲವನ್ನಂತರೂ ಉಂಡೇ ತೀರ್ಬೇಕಲ್ಲ ನಾವು ಅಂತ ಅಲ್ಲೊಂದು ಪ್ರಶ್ನೆ. ಯಾಕೆ ಹಂಗೆ ಮಾಡ್ತೀರಿ? ದೇವರಿಗೆ ಇಷ್ಟು ಸಾಮರ್ಥ್ಯ ಇದ್ದಾಗ ಈ ಪ್ರಾರಬ್ಧ ಕರ್ಮವನ್ನು ಯಾಕೆ ದೇವರು ನಾಶ ಮಾಡಿ ಬಿಡಬಾರದು? ಒಳ್ಳೆ ಪ್ರಶ್ನೆ, ಒಳ್ಳೆ ಪ್ರಶ್ನೆ ಇದು.
ಸಂಚಿತ ಕರ್ಮವನ್ನು ನಾಶ ಮಾಡುವಂತಹ ಸಾಮರ್ಥ್ಯವಿದ್ದ ದೇವರಿಗೆ, ಆಗಾಮಿ ಕರ್ಮವನ್ನು ಲೇಪವಾಗದೇ ಇದ್ದಂತೆ ಮಾಡುವಂತಹ ದೇವರಿಗೆ ಪ್ರಾರಬ್ಧ ಕರ್ಮವೊಂದನ್ನು ನಾಶ ಮಾಡಲಿಕ್ಕಾಗುವುದಿಲ್ಲ. ಶ್ರೀಮದಾಚಾರ್ಯ ಅಂತಾರ, ಪ್ರಶ್ನೆ ಮಾಡಬೇಡ್ರಿ, ದೇವರ ಸಾಮರ್ಥ್ಯ ಎಷ್ಟಿದೆ ಅಂದರೆ ಎಲ್ಲವನ್ನೂ ಮಾಡಿ ಹಾಕಬಲ್ಲ. ಹಂಗಾರೆ ಮತ್ತೆ ಮಾಡಲಿಲ್ಲ ಯಾಕ ಎಂಬುದು ಕಾರಣವನ್ನು ಕೊಡ್ತಾರೆ. ಏನು ಕಾರಣವನ್ನು ಕೊಡ್ತಾರ? ಬ್ರಹ್ಮೋಪದೇಶಾನ ವಾತಪುತ್ರೀಯತ್ವ ಪ್ರಸಂಗಾಯ ಭಗವತ ಅವಶೇಷಿತ ಭೋಗೇನ ನಿಶೇಷೀಕೃತ ಪ್ರಾರಬ್ಧ ಕರ್ಮ. ಎಷ್ಟು ಪ್ರಾರಬ್ಧ ಕರ್ಮ ಉಳಿಸಿರ್ತಾನಲ್ಲ ಈ ಅಪರೋಕ್ಷ ಜ್ಞಾನಿಗಳಿಗೆ, ಅಷ್ಟು ದಿವಸ ಉಣ್ಣುವಷ್ಟು ಕಾಲ ಅವರಿಗೊಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾನಂತೆ ದೇವರು. ಏನ್ ಜವಾಬ್ದಾರಿಯನ್ನು ಕೊಟ್ಟಿರ್ತಾನೆ ಅಂದ್ರೆ, ನೋಡಪ್ಪ, ನೀನ್ ಹೆಂಗ ಅಪರೋಕ್ಷ ಜ್ಞಾನವನ್ನ ಮಾಡಿಕೊಂಡು ನನ್ನ ದರ್ಶನವನ್ನ ಮಾಡಿಕೊಂಡಿಯಲ್ಲ, ಹಂಗೆ ಇನ್ನು ಮುಂದೆ ಮೋಕ್ಷಯೋಗ್ಯರಾದ ಜೀವರಾಶಿಗಳಿಗೂ ಉಪದೇಶ ಮಾಡಬೇಕು, ಅದಕ್ಕೆ ನೀನಿರು ಅಂತ ಹೇಳ್ತಾನೆ. ಏನ್ ಮಾಡ್ತಾನ? ನೀನಿರು. ಯಾಕಿರ್ಬೇಕು ನೀನು? ಮುಂದೆ ಬರುವಂತಹ ಸಾಧಕರಿಗೆ ಉಪದೇಶವನ್ನ ಮಾಡ್ಲಿಕ್ಕೆ. ಆಚಾರ್ಯ ಯಾಕೆ ಬೇಕು? ಸಾಧಕರಿಗೆ ಉಪದೇಶ ಮಾಡ್ಲಿಕ್ಕೆ ಇನ್ನೊಬ್ಬ ಆಚಾರ್ಯ ಬೇಕಾಗೇ ಇಲ್ಲ. ಪುಸ್ತಕ ಇರ್ತದ, ಗೈಡ್ ಇರ್ತಾವ, ಗದಗಳು ಬರ್ತಾವ, ಬರ್ತಾವ, ನಾವು ತಗೊಂಡ್ಬಿಡ್ತೀವಿ. ಯಾವ್ದಾವುದೋ ಪುಸ್ತಕವನ್ನ ತೆಗೆದುಕೊಂಡು ನಾವು ಓದಿಕೊಂಡು ನಾವೇ ಮೋಕ್ಷವನ್ನ ಅಂದ್ರೆ ಅಪರೋಕ್ಷ ಜ್ಞಾನ ಮಾಡಿಕೊಳ್ತೇವೆ. ಇದಕ್ಕೆ ಅಪರೋಕ್ಷ ಜ್ಞಾನಿಗಳಾದವರು ಯಾಕೆ ಬೇಕು ಅಂತ ಕೇಳಿದ್ರೆ, ಇಷ್ಟ ವ್ಯವಸ್ಥೆ ನೆನಪಿಟ್ಟುಕೊಳ್ರಿ. ನಮಗೆ ಗುರುಗಳಾಗಿ ಬರುವಂಥವರು ಅಪರೋಕ್ಷ ಜ್ಞಾನಿಗಳಾಗಿದ್ರೆ ಮಾತ್ರ ನಮಗೂ ಅಪರೋಕ್ಷ ಜ್ಞಾನವನ್ನು ಉಂಟು ಮಾಡಿಸಿಕೊಡ್ತಾರೆ. ಅವರ ಅಪರೋಕ್ಷ ಜ್ಞಾನಿಗಳಾಗಿದ್ದಿಲ್ಲ ಅಂದ್ರೆ ನಮಗೂ ಅವರ ಅಪರೋಕ್ಷ ಜ್ಞಾನವನ್ನು ಉಂಟು ಮಾಡಿಕೊಳ್ಳಿಕ್ಕೆ ಸಮರ್ಥರಿಲ್ಲ. ಬೇಕಾದಷ್ಟು ಪುಸ್ತಕ ಬರೆದಿರಬಹುದು, ನೂರಾರು ಪುಸ್ತಕ ಬರೆದಿರಬಹುದು. ನೂರಾರು ಪುಸ್ತಕಗಳನ್ನು ಓದಿದಾಗ ಬರುವ ಜ್ಞಾನ ಶಬ್ದ ಜ್ಞಾನ ಆಗ್ತದೆ ಹೊರತಾಗಿ ನಿಜವಾದ ದೇವರ ಜ್ಞಾನ ಆಗುವುದಿಲ್ಲ. ಈಗ ಕಥೆ ಕಾದಂಬರಿಗಳನ್ನು ಓದ್ತೀವೋ ಇಲ್ಲೋ, ಹೆಂಗಿರ್ತದೆ? ಹಾಗಿರ್ತದೆ ಅಷ್ಟೇ. ಕಥೆ ಕಾದಂಬರಿಗಳನ್ನು ಓದಿದಾಗ ಏನು ಪರಿಸ್ಥಿತಿಯೋ ಅದೇ ಪರಿಸ್ಥಿತಿ. ಅದಕ್ಕೆ ಶಬ್ದ ಜ್ಞಾನ, ಶಾಬ್ದಿಕ ಜ್ಞಾನ ಅಂತ ಕರೀತಾರೆ. ಒಂದೊಮ್ಮೆ ನಾನು ದೇವರನ್ನ ಕಂಡಾಗಿದ್ರೆ ನಾನು ಹೇಳುವ ಮಾತಿನಲ್ಲಿ ಆ ದೇವರ ಅನುಭವ ಎಲ್ಲ ಬಂದು ಸೇರ್ಕೊಂಡಿರ್ತದೆ. ಆದ್ದರಿಂದಲೇನೆ ಶ್ರೀಮದಾಚಾರ್ಯ ಯಾಕೆ ಅವತಾರ ಮಾಡಿ ಬರಬೇಕಾಯಿತು ಅಂದ್ರೆ, ಇನ್ನು ಉಳಿದವರು ಯಾರು ಲೋಕದಲ್ಲಿದ್ದವರು ಯಾರು ಗ್ರಂಥವನ್ನು ಬರೆದರೂ ಕೂಡ ಅಪರೋಕ್ಷ ಜ್ಞಾನಿಗಳು ಅಲ್ಲದೇ ಇದ್ದವರು ಅದು ಸಾಧ್ಯವೇ ಇದ್ದಿದ್ದಿಲ್ಲ. ಅಂದ ಮೇಲೆ ಅಪರೋಕ್ಷ ಜ್ಞಾನಿಗಳೇ ಭಗವಂತನ ಬಗ್ಗೆ ಹೇಳಬೇಕು. ಕಾರಣ ಏನು ಅಂದ್ರೆ, ಕಂಡಿರ್ತಾರೆ. ಯಾರನ್ನು ಕಂಡಿರ್ತಾರೆ? ಭಗವಂತನನ್ನ ಕಂಡಿರ್ತಾರೆ. ದೇವರನ್ನ ಕಂಡದ್ದಕ್ಕಾಗಿ ಅವರು ಹೇಳಿದ ಮಾತುಗಳಲ್ಲಿ ಸತ್ಯಾಂಶ ಇರ್ತದೆ. ದೇವರನ್ನ ಕಂಡಿದ್ದಿಲ್ಲ ಅಂದ್ರೆ ನೀವು ಎಷ್ಟು ಸರ್ತಿ ಹೇಳಿದ್ರು ಕೂಡ ಅದು ಪ್ರಭಾವ ಬೀರುವುದಿಲ್ಲ. ಈಗ ನೋಡ್ರಿ, ಶ್ರೀಮದಾಚಾರ್ಯ, ಇದು ಯಾದವಾರ್ಯರ ವಾಕ್ಯ ಅಂತ ಹೇಳ್ತೀವಿ, ಅವರಂತೂ ಜ್ಞಾನಿಗಳೇ. ಶ್ರೀಮದಾಚಾರ್ಯ ವಾಕ್ಯ ಅಂತ ಹೇಳ್ತೀವಿ, ಜ್ಞಾನಿಗಳೇ. ಇದು ಎಲ್ಲ ಬಿಟ್ಟು ಈ ಜಾಗದಲ್ಲಿ ನನ್ನ ವಾಕ್ಯ ಅಂತ ಹೇಳಿದ್ರೆ ಇಟ್ಕೊಳ್ರಿ, ನಿಮಗೇನು ಅನಿಸ್ತದೆ? ಏನ್ ಜೋಕ್ ಮಾಡ್ತಾರೆ ಆಚಾರ್ಯ ಅಂತ ಅನ್ಸಂಗಿಲ್ಲ. ನನ್ನ ವಾಕ್ಯ ಅಂತ ನಾ ಹೇಳಿದ್ರೆ ಏನ್ ಜೋಕ್ ಮಾಡ್ತಾರೆ ಆಚಾರ್ಯ ಹೇಳ್ತೀನಿ ಅಂದ್ರೆ, ಭಾರಿ ಜೋಕ್ ಇರ್ತದೆ ಬಿಡ್ರಿ. ಯಾಕೆ ಅಂದ್ರೆ, ನಾನು ಕಂಡಿಲ್ಲ, ನಾನು ಅನುಭವಿಸಿಲ್ಲ. ನಾನು ಕಾಣದೆ ಅನುಭವಿಸದೆ ಹೇಳಿದ ಮಾತುಗಳೆಲ್ಲವೂ ಕೂಡ ಅದು ಒಣ ಮಾತುಗಳಾಗ್ತದೆ ಹೊರತಾಗಿ ವಾಸ್ತವ ಆಗುವುದಿಲ್ಲ. ಮೊದಲು ನಮಗೆ ಅನುಭವ ಬರಬೇಕಲ್ಲ. ಒಬ್ಬ ಹುಡುಗ ಯಾವಾಗಲೂ ಬೆಲ್ಲ ತಿಂತಿದ್ದಂತ, 24 ವರ್ಷ ಬೆಲ್ಲ ತಿಂತಿದ್ದಂತ. ಅವ್ರ ಅವಾಗ ಈ ಬೆಲ್ಲ ತಿನ್ನಿಸೋ ಹುಡುಗ ಚಟ ಬಿಡಿಸ್ಬೇಕಲ್ಲ, ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳಿ ಅವ್ರ ಊರಿಗೆ ಅವ್ರು ಸ್ವಾಮಿಗಳು ಬಂದಿದ್ರಂತ. ನಮ್ಮಲ್ಲಿ ಯಾವಾಗ್ಲೂ ಹಂಗ ಇರ್ತದೆ ನೋಡ್ರಿ, ಎಲ್ಲ ಸ್ವಾಮಿಗಳ ಕಡೆಯಿಂದಲೇ. ಈ ಉಳಿದವ್ರು ಯಾರು ಕೆಲಸ ಎಲ್ಲಾನು ಲಗ್ನ, ಮುಂಜ್ವಿ, ಮದುವೆ, ಮಕ್ಕಳು, ಮೊಮ್ಮಕ್ಕಳು, ಉದ್ಯೋಗ ಎಲ್ಲರೂ ಸ್ವಾಮಿಗಳರಿ, ಬೇರೆ ಇಲ್ಲೇ ಇಲ್ಲ. ಸ್ವಾಮಿ ಮಂತ್ರಾಕ್ಷತಿ, ಸ್ವಾಮಿ ಮಂತ್ರಾಕ್ಷತಿ, ಎಲ್ಲ ಅವು ಮಂತ್ರಾಕ್ಷತಿ ಇರಲಿ. ಅಂತೂ ಏನಾಯ್ತು ಅಂತಂದ್ರೆ, ಈಕೆ ಹೋದ್ಲವ ಸ್ವಾಮಿಗಳು ಮುಂದೆ, ಸ್ವಾಮಿ ಏನು ಕೇಳಿ, ಇಲ್ಲ ನಮ್ಮ ಹುಡುಗ ಎಷ್ಟು ಬೆಲ್ಲ ತಿಂತಾನೆ, ಎಷ್ಟು ಬೆಲ್ಲ ಬಿಡಿಸ್ರಿ ಒಂಚೂರು, ದಯಮಾಡಿ ನೀವು ಒಂದು ಮಾತು ಹೇಳ್ರಿ, ತಮ್ಮ ಬೆಲ್ಲ ತಿನ್ಬೇಡ ಅಂತ ಇಷ್ಟು ಹೇಳ್ರಿ ಅಂತ. ಸ್ವಾಮಿಗಳು ಅಂದ್ರು, ನಾಡ್ದು ಬಾ ಅಂತ ಹೇಳಿ, 3 ದಿವ್ಸ ಬಿಟ್ಕೊಂಬ ಅಂತ ಹೇಳಿ. ಸರಿ ಎಂದು ಪಾಪ ಹೆಣ್ಮಗಳು ಹೋದ್ರು, 3 ದಿವ್ಸ ಬಿಟ್ಕೊಂಡು ಬಂದ್ರಿ. ಹೆಣ್ಮಗಳು ಬಂದ ಮೇಲೆ ಆ ಸ್ವಾಮಿಗಳು ಎದುರಿಗೆ ಕೂಡಿಸಿ ಹುಡುಗ, ನೋಡಪ್ಪಿ ಇವತ್ತಿನಿಂದ ಈ ಬೆಲ್ಲ ತಿನ್ಲಿಕ್ಕೆ ಹೋಗಬೇಡ ಅಂತ ಇಷ್ಟು ಹೇಳಿದ್ರಂತ. ಆಕೆ ಹೆಣ್ಮಗಳು ಅಂದು, ಸ್ವಾಮಿಗಳ ಇಷ್ಟ ವಾಕ್ಯ ಹೇಳಲಿಕ್ಕೆ 3 ದಿವಸ ಯಾಕೆ ತಗೊಂಡ್ರಿ ಅಂತ ಕೇಳಿದ್ಲಿಕ್ಕೆ. ನೋಡ್ರಿ, ಇಷ್ಟ ವಿಷಯ ಇರೋದು ಏನಂದ್ರೆ ಬೆಲ್ಲ ತಿನ್ನಬೇಡ ಇಷ್ಟು ಹೇಳಲಿಕ್ಕೆ 3 ದಿವಸ ಯಾಕೆ ತಗೊಂಡ್ರಿ ಅಂತ. ಅದಕ್ಕೆ ಸ್ವಾಮಿಗಳು ಹೇಳಿದ್ರಂತ, ನಾನು ಬೆಲ್ಲ ತಿಂತಿದ್ದೆ, ಬಿಟ್ಟು ನೋಡಿದೆ 3 ದಿವಸ, ಬೆಲ್ಲ ಇಲ್ಲದೆ ಇರ್ಲಿಕ್ಕೆ ಬರ್ತದೋ ಇಲ್ಲೋ ಅಂತ. ಬರ್ತದ ಅಂತ ಗೊತ್ತಾಯ್ತು, ಅದಕ್ಕೆ ಹೇಳಿಕತ್ತೀನಿ ಅಂತ ಹೇಳಿದಂತ. ಅಂದ್ರೆ ಯಾವಾಗ ಎದುರಿಗಿದ್ದ ವ್ಯಕ್ತಿಯ ಮೇಲೆ ಪರಿಣಾಮ ಆಗ್ತದಂದ್ರೆ ಅವ ಅನುಭವಿಸಿರ್ಬೇಕು. ಏನು ಅನುಭವಿಸ್ತಾ ಇದ್ರೆ ಹೆಂಗ ನಮ್ಗೆ ಹೇಳಿಕ್ ಬರ್ತದೆ, ಸರ್ವಾತ್ಮನ ಬರೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಕನ್ನಡದಲ್ಲಿ ಒಬ್ಬರು ಲೇಖಕರಿದ್ದಾರೆ, ನಾಸ್ತಿಕರೇ ಅಂತ ಇಟ್ಕೊಳ್ರಿ, ಮಹಾ ಅಬದ್ಧ ಅಂತ ಇಟ್ಕೊಳ್ರಿ.
ಆದರೂ ಅವ್ರ ಅನ್ನೋ ಮಾತು ಹೆಂಗಿರ್ತದೆ ಅಂದ್ರೆ ಯಾರಿಗೆ ಹೊಡೆ ತುಂಬಿರ್ತದೋ ಅವರ ಏಕಾದಶಿ ಬಗ್ಗೆ ಚಂದ ಪ್ರವಚನ ಮಾಡ್ತಾರೆ ಅಂತ ಬರೀತಾರೆ. ಅರ್ಥ ಆಯ್ತು ಹೇಳಿದ್ದೆ ಅಂತ ಹೇಳಿ. ಯಾರಿಗೆ ಹೊಟ್ಟಿ ಬಹಳ ತುಂಬಿರ್ತದೆ ಅವರ ಏಕಾದಶಿ ಬಗ್ಗೆ ಚಂದ ಪ್ರವಚನ ಮಾಡ್ತಾರಂತ. ಯಾಕಂದ್ರೆ ಅವ ಉಪವಾಸ ಬಿದ್ದಿದ್ದಾದ್ರೆ ಮಾತಾಡ್ಲಿಕ್ಕೆ ಬರಂಗಿಲ್ಲ, ಅವ್ನು ಉಪನ್ಯಾಸ ಏನ್ ಮಾಡ್ತಾನಂತಲ್ಲಿ. ಆದ್ದರಿಂದ ನಾವು ಅನುಭವಿಸ್ಬೇಕು. ಹಾಗಾಗಿ ನಮಗೆ ಶಾಸ್ತ್ರೋಪದೇಶವನ್ನ ಮಾಡಲಿಕ್ಕೆ ಸಂಸಾರದಲ್ಲಿ ಇದ್ದೇವೆ, ಬಿಡುಗಡೆ ಹೊಂದಬೇಕು. ಇದರಿಂದ ನಮಗೆ ಉಪದೇಶ ಮಾಡುವಂತಹ ವ್ಯಕ್ತಿಗಳು ಯಾರು ಬರಬೇಕು ಅಂದ್ರೆ ಅಪರೋಕ್ಷ ಜ್ಞಾನಿಗಳಾದವರೇ ಬರಬೇಕು ಅನ್ನುವುದಕ್ಕೆ ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ಪದ್ಮನಾಭ ತೀರ್ಥರು, ಮಂತ್ರಾಲಯ ಪ್ರಭುಗಳು, ವಾದರಾಜರು ಇಂಥವರೆಲ್ಲ ದೊಡ್ಡವರು ಬಂದರು. ಇವರೆಲ್ಲ ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷೀಕೃತ ಶ್ರೀಶಃ ಸಮಪೇಕ್ಷಿತ ಭಾವಜಃ. ಅವರ ಮಾತುಗಳೆಲ್ಲ ಏನಾಗ್ತದೆ ಅಂದ್ರೆ ನಮಗೆ ಮುಟ್ಟುತ್ತದೆ. ಹಂಗಾದ್ರೆ ಅವ್ರು ಯಾಕೆ ಉಳ್ಕೋಬೇಕಾಯ್ತು ಅಂದ್ರೆ ದೇವರ ಮಾತುಗಳನ್ನು ನಮಗೆ ಮುಟ್ಟಿಸ್ಬೇಕಾಯ್ತು. ಅವ್ರು ಇಲ್ಲಿ ಉಳಿಬೇಕು ಅಂತಂದ್ರೆ ಕರ್ಮ ಇರಬೇಕು. ಕರ್ಮ ಇದ್ದಿದ್ದಿಲ್ಲ ಅಂದ್ರೆ ಅವ್ರಿಗೆ ಉಳಿಯಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕರ್ಮ ಯಾವುದು ಅಂತ ಕೇಳಿದ್ರೆ ಸಂಚಿತ ಹೋಗ್ಬಿಟ್ಟದ, ಆಗಾಮಿ ಹೋಗ್ಬಿಟ್ಟದ, ಉಳಿದದ್ದು ಯಾವುದು ಪ್ರಾರಬ್ಧ. ಒಂದೊಮ್ಮೆ ದೇವರು ಆ ಪ್ರಾರಬ್ಧವನ್ನೂ ನಾಶ ಮಾಡಿಬಿಟ್ಟಿದ್ದ ಅಂತ ಆದರೆ ಅಪರೋಕ್ಷ ಜ್ಞಾನ ಆದ ಕೂಡಲೇ ಇವರು ಮುಕ್ತಿ ಹೋಗ್ತಿದ್ರು. ಇಲ್ಲಿ ನಮಗೆ ಉಪದೇಶ ಮಾಡೋರು ಯಾರೂ ಇದ್ದಿದ್ದಿಲ್ಲ, ಎಲ್ಲ ವ್ಯವಸ್ಥೆ ಆಗ್ಬಿಡ್ತಿತ್ತು. ಆವಾಗ ಈ ಮಾತುಗಳೆಲ್ಲ ಶಾಸ್ತ್ರದಲ್ಲಿ ಬಂದ ಮಾತುಗಳೆಲ್ಲ ಏನಾಗ್ತಿದ್ವು ಅಂದ್ರೆ ಗಾಳಿ ಮಾತು ಅಂತ ಕರ್ಸ್ಕೋತಿದ್ವು. ಎಷ್ಟು ಶಬ್ದ ನೋಡ್ರಿ. ಬ್ರಹ್ಮೋಪದೇಶಾನ ವಾತಪುತ್ರೀಯತ್ವ ಪ್ರಸಂಗ ಪರಿಹಾರಾಯ. ಬ್ರಹ್ಮೋಪದೇಶ, ಆ ಭಗವಂತನ ಬಗ್ಗೆ ಮಾಡುವಂತಹ ಉಪದೇಶಗಳು ವಾತಪುತ್ರೀಯ. ವಾತಪುತ್ರೀಯ ಅಂದ್ರೆ ಗಾಳಿ ಮಕ್ಕಳು, ಗಾಳಿ ಮಾತು ಅಂತ ಅರ್ಥದಕ್ಕೆ. ಆ ಗಾಳಿ ಮಾತು ಅಂತ ಅನಿಸಬಾರದು ಅನ್ನೋ ಉದ್ದೇಶಕ್ಕಾಗಿ ಭಗವತ ಅವಶೇಷಿತ, ಉಳಿಸಿದ ಯಾವುದದು ಭೋಗೇನ ಹೇಳಿದ್ನಲ್ಲ, ಪ್ರಾರಬ್ಧನೋ ಅಪ್ರಾರಬ್ಧನೋ. ಅಪ್ರಾರಬ್ಧ ಎಲ್ಲ ಹೋಗ್ಬಿಟ್ಟಿರ್ತದ. ಪ್ರಾರಬ್ಧದಲ್ಲಿ ಪುಣ್ಯವೋ ಪಾಪವೋ, ಇಷ್ಟವೋ ಅನಿಷ್ಟವೋ. ಇಷ್ಟ ಭೋಗಿಸ್ಬೇಕು, ಅನಿಷ್ಟ ಹೋಗ್ತದೆ. ಪಾಪ ಪ್ರಾರಬ್ಧ ಆಗಿತ್ತು ಅಂದ್ರೆ ಭೋಗಿಸ್ಲೇಬೇಕು. ಅಷ್ಟು ಭೋಗ ಮಾಡುವವರೆಗೆ ಇದ್ರು ಅಂದ್ರೆ ನಮಗೆ ಪಾಠವನ್ನು ಹೇಳಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ದೇವರ ಕಾರುಣ್ಯ ಎಂಥದ್ದು ಅಂದ್ರೆ ಅಪರೋಕ್ಷ ಜ್ಞಾನ ಆದ ಮೇಲೂ ಪ್ರಾರಬ್ಧವನ್ನ ಉಳಿಸಿ ಅವರಿಂದ ನಮಗೆ ಪಾಠ ಹೇಳಿಸುವಂತಹ ಮಹಾ ಕರುಣಾಮೂರ್ತಿಯಾದ್ರಿಂದ ಅದನ್ನು ತಿಳ್ಕೊಳ್ಬೇಕು. ಏನ್ ಕರೀತಾ ಇದ್ದಾರೆ? ಅವಶೇಷಿತ ಭೋಗೇನ ನಿಶೇಷೀಕೃತ ಪ್ರಾರಬ್ಧ ಕರ್ಮಣ. ಇಲ್ಲ ಆದ ಮೇಲೆ ಮುಂದೆ ಆ ಮಾರ್ಗದಲ್ಲಿ ಬರ್ತಾರೆ ಅಂತ ತಿಳಿದುಕೊಂಡು ಒಂದು ಶಬ್ದ ಇದೆ. ಆ ಶಬ್ದ ಹೇಳೋಣಂತ. ಏನಂತಾರೆ? ಸತ್ಯಲೋಕೆ ಚತುರ್ಮುಖಾಖ್ಯ ಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ ಪ್ರತೀಕಾಲಂಬನಾನಾಂ ವೈಕುಂಠಲೋಕಸ್ಥಿತ ಭಗವದಾಖ್ಯ ಅಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ ಅಪ್ರತೀಕಾಲಂಬನಾನಾಂ ಅಂತ ಇದೆ. ಇಲ್ಲಿ ಮತ್ತೆ ಶುರುವಾಯಿತು. ಏನು ಅಂದ್ರೆ ಈ ಉಪಾಸನೆ ಮಾಡಿ ಮೋಕ್ಷವನ್ನು ಪಡೆಯುವಂಥವರಲ್ಲೂ ಕೂಡ ಇಬ್ಬರಿದ್ದಾರೆ. ಯಾರಿಬ್ರು ಅಂದ್ರೆ ಒಬ್ರು ಪ್ರತೀಕಾಲಮ್ಮನರು, ಇನ್ನೊಬ್ರು ಅಪ್ರತೀಕಾಲಮ್ಮನರು ಅಂತವರ ಹೆಸರು. ಪ್ರತೀಕಾಲಮ್ಮನರು, ಅಪ್ರತೀಕಾಲಮ್ಮನರು ಅಂತ ಇಬ್ರು. ಪ್ರತೀಕಾಲಮ್ಮನರು ಅಂದ್ರೆ ಪ್ರತಿಮೆಯಲ್ಲಿ ಭಗವಂತನ ಉಪಾಸನೆಯನ್ನ ಮಾಡುವಂಥವ್ರು. ಅಪ್ರತೀಕಾಲಮ್ಮನರು ಅಂದ್ರೆ ಅವರಿಗೆ ಪ್ರತಿಮೆ ಅಂತೇನು ಬೇಕಾಗಿಲ್ಲ, ಸರ್ವತ್ರ ವ್ಯಾಪ್ತವಾದ ಭಗವಂತನ ಉಪಾಸನೆಯನ್ನ ಮಾಡುವಂತಹ ಸಾಮರ್ಥ್ಯ ಉಳ್ಳವರು. ಈ ಪ್ರತೀಕಾಲಂಬನ ಬಗ್ಗೆ ಬಹಳಷ್ಟು ಮಾತುಗಳನ್ನ ಬದಲಾಯಿಸೋರು ಬರ್ತಾರೆ. ಕೆಲವರಿಗೆ ಎಷ್ಟು ವಿಚಿತ್ರ ಅಂತ ಕೇಳಿದ್ರೆ ತಾವು ನಿತ್ಯ ದೇವರ ಪೂಜೆ ಮಾಡುವಂತಹ ಪ್ರತಿಮೆಯಲ್ಲೇ ಭಗವದ್ ದರ್ಶನ ಆಗಿಬಿಡ್ತದಂತ. ಅವರಿಗೇನು ಹೃದಯದಲ್ಲೇ ಬಿಂಬಾಪರೋಕ್ಷ ಆಗಬೇಕು ಅಂತೇನಿಲ್ಲ. ಪ್ರತೀಕ ಅನ್ನೋ ಶಬ್ದಕ್ಕೆ ಯಾವುದಾದ್ರೂ ಪ್ರತಿಮೆ ಆಗಬಹುದು. ಕೆಲವರಿಗೆ ಹೃದಯದಲ್ಲಿ, ಕೆಲವರಿಗೆ ಅಗ್ನಿಯಲ್ಲಿ, ಕೆಲವರಿಗೆ ಮನಸ್ಸಿನಲ್ಲಿ, ಕೆಲವರಿಗೆ ಇಂದ್ರಿಯಗಳಲ್ಲಿ, ಕೆಲವರಿಗೆ ಹೊರಗಿನ ಪಂಚಲೋಹಗಳ ಪ್ರತಿಮೆಗಳಲ್ಲಿ. ಯಾವುದೂ ಒಟ್ಟಾರೆ ಒಂದು ಪ್ರತಿಮಾ ಅಂತಿರಬೇಕು. ಸೂರ್ಯ, ಅಗ್ನಿ, ಮರುತ್ತು ಹಿಂಗೇನೇನು ಪ್ರತಿಮೆಗಳು ಅಂತವನೋ ಆ ಎಲ್ಲ ಪ್ರತಿಮೆಯಲ್ಲಿ ಎಲ್ಲಾದರೂ ಅವರಿಗೆ ಉಪಾಸನೆ ಮಾಡಿದ್ರೆ ಸಾಕು, ಅಪರೋಕ್ಷ ಜ್ಞಾನ ಆಗ್ತದೆ. ಇವರಿಗೆ ಪ್ರತೀಕಾಲಂಬನರು ಅಂತ ಕರೀತಾರೆ. ಪ್ರತಿಮಾ ಇದ್ರೇನೆ ಇವರಿಗೆ. ಆದರೆ ಅವರಿಗೆ ಎಲ್ಲೇ ಅಪರೋಕ್ಷ ಜ್ಞಾನ ಆದರೂ ಕೂಡ ಹೃದಯಗತವಾದ ಭಗವಂತನ ಉಪಾಸನವನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಹೃದಯಗತವಾದ ಭಗವಂತನ ಉಪಾಸನ ಮಾಡದೇ ಇದ್ರೆ ಇಲ್ಲವೇ ಇಲ್ಲ, ಮೋಕ್ಷ ಇಲ್ಲವೇ ಇಲ್ಲ. ಅದು ಮಾಡಲೇಬೇಕು. ಪ್ರತೀಕಾಲಂಬನ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹಾಗೂ ಸೂತ್ರ ಭಾಷೆಯಲ್ಲಿ ಹೇಳುವಾಗ ಒಂದು ಮಾತಂತಾರೆ. ಪ್ರತೀಕಂ ದೇಹ ಉದ್ದಿಷ್ಟ. ಅದೆಲ್ಲದ ಸೂತ್ರದ ಅಪ್ರತೀಕಾಲಂಬನ ನಯತಿ ಇತಿ ಅಂತ ಒಂದು ಸೂತ್ರ ಅಲ್ಲಿ ಹೇಳುವಾಗ ಪ್ರತೀಕಂ ದೇಹ ಉದ್ದಿಷ್ಟ, ಈ ದೇಹಕ್ಕೆ ಪ್ರತೀಕ ಅಥವಾ ಪ್ರತಿಮಾ ಅಂತ ಕರೀತಾರೆ. ಯೇಷಾಂ ತತ್ರೈವ ದರ್ಶನಂ, ಯಾರೋ ಕೆಲವರಿದ್ದಾರೆ ಅವರಿಗೆ ಇಲ್ಲಿಯೇ ಭಗವಂತನ ದರ್ಶನ ಆಗ್ತದೆ. ನತು ವ್ಯಾಪ್ತತೆಯ ಕ್ವಾಪಿ ಪ್ರತೀಕಾಲಂಬನ ಸ್ತುತಿ, ಅವರಿಗೆ ವ್ಯಾಪ್ತವಾಗಿ ಭಗವಂತನ ದರ್ಶನ ಆಗೋದಿಲ್ಲ. ಅದಕ್ಕೆ ಅವರನ್ನ ಪ್ರತೀಕಾಲಂಬನರು ಅಂತ ಕರೀತಾರೆ.
ಇನ್ನು ಅಪ್ರತೀಕಾಹ, ಯಾರ್ಯಾರು ಅಪ್ರತೀಕರು ಅಂದರೆ ದೇವತಾಸ್ತು ಋಷೀಣಾಂ ಶತಮೇವ ಚ ರಾಜ್ಞಾಂಚ ಶತಮುದ್ದಿಷ್ಟಂ ಗಂಧರ್ವಾಣಾಂ ಶತಂ ತಥಾ ಏತೇ ಅಧಿಕಾರಿಣಃ ವ್ಯಾಪ್ತದರ್ಶಿನಃ ಅನ್ಯೇ ನತು ಕ್ವಚಿತ. ಇಷ್ಟೇ ಮಂದಿಯನ್ನ ಅಪ್ರತೀಕಾಲಂಬನರು ಅಂತ ಹೇಳಬೇಕು ಅಂತಿದೆ. ಎಷ್ಟು ಮಂದಿ ಅಂತ ಕೇಳಿದ್ರೆ, ಮೊದಲನೇದ್ದು ಎಲ್ಲಾ ದೇವತೆಗಳು, ಎಲ್ಲಾ ದೇವತೆಗಳನ್ನ ಅಪ್ರತೀಕಾಲಂಬನರು ಅಂತ ಕರೆಯೋದು ಅಂದ್ರೆ ವ್ಯಾಪ್ತೋಪಾಸಕರು ಅಂತ ಅರ್ಥ. ಎರಡನೇದಾಗಿ 100 ಜನ ಋಷಿಗಳು. ವಿಚಾರ ಮಾಡ್ರಿ, ಎಷ್ಟು ಜನ ಋಷಿಗಳಿದ್ದಾರೆ, ಅದರಲ್ಲಿ 100 ಜನರಿಗೆ ಮಾತ್ರ ಈ ಅಪ್ರತೀಕಾಲಂಬನತ್ವ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಅಂದ್ರೆ ಅವ್ರು ಮಾತ್ರ ಸರ್ವತ್ರ ವ್ಯಾಪ್ತವಾಗಿ. ಅದು ಮುಗಿದ ಮೇಲೆ 100 ಜನ ರಾಜರು, ರಾಜ್ಞಾಂಚ ಶತಮುದ್ದಿಷ್ಟಂ ಗಂಧರ್ವಾಣಾಂ ಶತಂ ತಥಾ. ಗಂಧರ್ವರಲ್ಲಿ 100 ಜನ ಗಂಧರ್ವರು ವ್ಯಾಪ್ತೋಪಾಸಕರು ಅಂತ ತಿಳಿದುಕೊಳ್ಳ್ರಿ. ಅಪ್ರತೀಕಾಲಂಬನರು ಅಂದ್ರು ವ್ಯಾಪ್ತೋಪಾಸಕರು ಅಂದ್ರು ಒಂದೇ ಅರ್ಥ. ಇದರ ಮಧ್ಯದಲ್ಲಿ ಜಗನ್ನಾಥ ಯತಿಗಳು ಅಂತ ಒಬ್ಬರು ಜ್ಞಾನಿಗಳು ಭಾಷ್ಯ ದೀಪಿಕಾ ಅಂತ ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಇನ್ನೂ ಬೇರೆ ಕಡೆಗಳಲ್ಲೂ ಇದೆ. ಅವರೇನಂತಾರೆ, ಬರೇ 100 ಜನ ಋಷಿಗಳು, 100 ಜನ ರಾಜರು, 100 ಜನ ಗಂಧರ್ವರು ಅಂತ ತಿಳಿಬೇಡ್ರಿ, ಇದರ ಜೊತೆಗೆ 100 ಜನ ಅಪ್ಸರಾ ಸ್ತ್ರೀಯರು ಅಂತ ತೆಗೆದುಕೊಳ್ಳ್ರಿ ಅಂತ ಬರೀತಾರೆ. 100 ಜನ ಅಪ್ಸರಾ ಸ್ತ್ರೀಯರು ಕೂಡ ವ್ಯಾಪ್ತೋಪಾಸಕರು. ಏನ್ ಹಂಗಂದ್ರೆ ನಮ್ಗೆ ಊಹಾಕ್ಕೂ ಬರುವುದಿಲ್ಲ ಇದು. ಅಪ್ಸರಾ ಸ್ತ್ರೀಯರು ನಾವೇನ್ ತಿಳ್ಕೊಂಡಿದ್ದೇವೆ ಅಂದ್ರೆ ಅದು ನಮ್ಮ ಪ್ರೋಗ್ರಾಮ್ ಬೇರೆ ಇರ್ತದೆ, ಹಾಡು ಡ್ಯಾನ್ಸು ಇವಾಗ ಹೌದಿಲ್ಲ. ನಮ್ದು ಅಪ್ಸರಾ ಸ್ತ್ರೀಯರ ಬಗ್ಗೆ ತಿಳ್ಕೊಳ್ಳೋದೇನು, ಎಲ್ಲರ ಹುಟ್ಟಿ ಬರೋದು, ಯಾರ ಹೆಂಡದ್ರಾಗೋದು, ಯಾರ್ಯಾರ ಮಕ್ಕಳು ಹೊಡೆದುಕೊಡೋದು, ಮುಂದೆ ಹೋಗ್ಬಿಡೋದು, ಬಿಟ್ಟು ಹೋಗ್ಬಿಡೋದು, ಇವನ್ನಷ್ಟ ತಿಳ್ಕೊಂಡಿದ್ದೀವಿ. ಸರ್ವಾತ್ಮನ ಹಾಗೆ ತಿಳಿಬಾರದು. ಅಪ್ಸರಾ ಸ್ತ್ರೀಯರ ಸಾಮರ್ಥ್ಯ ಎಷ್ಟಿದೆ ಅಂತ ಕೇಳಿದರೆ, ಭಾಗವತ ದ್ವಿತೀಯ ಸ್ಕಂದಲ್ಲಿ ಹೇಳುವಾಗ ಯಾರ್ಯಾರನ್ನ ಉಪಾಸನೆ ಮಾಡಿದ್ರೆ ಏನೇನು ಸಿಗ್ತದೆ ಅಂತ ಹೇಳಿದ್ರೆ, ವಿದ್ಯಾ ಬೇಕಾ ರುದ್ರದೇವರ ಆರಾಧನೆ ಮಾಡ್ರಿ, ದಾಂಪತ್ಯ ಚಂದಿರ್ಬೇಕಾ ಪಾರ್ವತಿಯನ್ನು ಆರಾಧನೆ ಮಾಡ್ರಿ ಅಂತ ಹೇಳ್ಬೋದು ಬಂದು, ಊರ್ವಶಿ ಉಪಾಸನೆ ಮಾಡಿದರೆ ಸುಂದರರಾದ ಸ್ತ್ರೀಯರು ಸಿಗುತ್ತಾರೆ ಅಂತ ಬರೆದಿದ್ದಾರೆ. ಹೆಂಡತಿಯರು ಸುಂದರರಾದ ಸಿಗಬೇಕು ಅಂದ್ರೆ ಊರ್ವಶಿ ಉಪಾಸನೆ ಮಾಡ್ರಿ ಅಂತ ಹೇಳ್ಯಾರ. ಈಗೇನು ಮುಗಿದೋಗ, ಟೈಮ್ ಮುಗಿದೋಗಿಲ್ಲ, ಏನೇನು ಮಾಡಿದ್ರು ಇನ್ನು ಶುರು ಮಾಡೋದು. ಇನ್ನು ಮನೆಗೆ ಹೋಗಿ ಊರ್ವಶಿ ಉಪಾಸನೆ ಮಾಡಿ, ಅಯ್ಯೋ ಚಂದ ಹೆಂಡತಿ ಕೊಡಪ್ಪ ದೇವರೇ ಅಂದ್ರೆ ದೇವ್ರ ಹೊಡೆದು ಕಳಿಸ್ತಾರ. ಸಾಕು ಹೋಗು, ಕೊಟ್ಟ ಚಂದದ ಹೋಗಲಿ ಅಂತ ಕಳಿಸ್ತಾರ. ಅದಕ್ಕೆ ಇಲ್ಲಿ ಭಾರಿ ಎಲ್ಲ ವಿಚಾರ ಮಾಡಿ. ನಾವೆಲ್ಲ ಅಪ್ಸರಾ ಸ್ತ್ರೀಯರ ಬಗ್ಗೆ ಎಷ್ಟು ತಪ್ಪು ತಿಳ್ಕೊಂಡಿರ್ತೇವೆ ಅಂದ್ರೆ, ಅವರ ಉಪಾಸನಾ ವಿಧಾನ ಮಾಡಿದ ಶಾಸ್ತ್ರ ಅವರ ನೀವು ಮಾಡಲೇಬೇಕು ಅಂತ ತಿಳ್ಕೊಂಡು ಹೇಳಿ. ಊರ್ವಶಿಯರು ಅವರ ತಾಕತ್ ಎಷ್ಟಿತ್ತು ಅಂದ್ರೆ, ಅರ್ಜುನ ಸ್ವರ್ಗದಲ್ಲಿ ಹೋದಾಗ ಒಂದ್ ದಿವಸ ನರ್ತನ ಕಾರ್ಯಕ್ರಮ ನೋಡ್ತಾ ಇದ್ರಂತೆ. ನೋಡ್ತಿರುವಾಗ ಊರ್ವಶಿ ಅರ್ಜುನನ್ ನೋಡಿದ್ರು, ಅರ್ಜುನ ಊರ್ವಶಿ ನೋಡಿದ್ದಾನೆ. ಊರ್ವಶಿ ಅಂದ್ಕೊಳ್ಳಂತೆ ಪ್ರಾಯ ಅರ್ಜುನನಿಗೆ ನನ್ನ ಮೇಲೆ ಮನಸ್ಸು ಬಂದಿದೆ ಅಂತ ತಿಳ್ಕೊಂಡು ತಾನಾಗಿಯೇ ಅರ್ಜುನ ಇಳಿದುಕೊಂಡಿರುವಂತಹ ಸ್ಥಳಕ್ಕೆ ಬಂದಿದ್ದಾಳೆ ಸ್ವರ್ಗದಲ್ಲಿ. ಅರ್ಜುನ ಬಾಗಿಲು ತೆಗೆದು ನೋಡ್ತಾನೆ, ಊರ್ವಶಿ ಬಂದಿದ್ದಾಳೆ. ಬಾಬಾ ಕರೆದು ಕೂಡಿಸ್ತಾನೆ. ಏನ್ ಹಿಂಗೆ ವ್ಯವಹಾರ ಮಾಡ್ಲಿಕ್ಕೆ, ನಾ ಬಂದದ್ದು ಹಿಂಗ ಅಂತ ಅವಳು ಹೇಳ್ತಾಳೆ. ನಾ ಸರ್ವಾತ್ಮನ ಭಾವನೆಯಿಂದ ನೀನು ನೋಡೇ ಇಲ್ಲ. ನಮ್ಮ ಚಂದ್ರವಂಶದ ಮೂಲ ಪುರುಷರು ಪುರೂರವನ ಹೆಂಡತಿಯಾಗಿ ನೀನು ಇದ್ದಿದ್ದಿ, ಎಂಥ ಚಂದ ಅಂತ ನಾನು ಅದನ್ನು ವಿಚಾರ ಮಾಡ್ತಾ ಇದ್ದೆ ಎಂದಾಗ ಸಿಟ್ಟು ಮಾಡಿಕೊಂಡ ಊರ್ವಶಿ ಶಾಪ ಹಾಕ್ತಾಳೆ. ನೀನ್ ನಪುಂಸಕನಾಗುವ ಶಾಪ ಹಾಕ್ತಾಳೆ. ಅರ್ಜುನನಿಗೆ ನಪುಂಸಕತ್ವ ಬರ್ತದೆ. ಇಂದ್ರದೇವರು ಅದನ್ನು ಅಡ್ಜಸ್ಟ್ ಮಾಡಿಕೊಡ್ತಾನೆ. 1 ವರ್ಷ ಮಾತ್ರ ನಪುಂಸಕತ್ವ ಬರಲಿ ಅಂತ ಹೇಳಿ ಅಜ್ಞಾತವಾಸದಲ್ಲಿ ನಪುಂಸಕನಾಗಿ ಬೃಹನ್ನಳೆಯಾಗಿ ಇರ್ತಾನೆ. ಯಾಕೆ ಈ ಮಾತು? ಶಾಪಾನುಗ್ರಹ ಶಕ್ತರಾಗಿದ್ದಾರೆ ಅಪ್ಸರಾ ಸ್ತ್ರೀಯರು, ಶಾಪಾನುಗ್ರಹ ಶಕ್ತರು. ಆಮೇಲೆ ಉಪಾಸನೆಗೆ ಅಧಿಕಾರಿಗಳು, ನಾವು ಉಪಾಸನೆ ಮಾಡುವಂತಹದ್ದು. ಅವರು ವೇದಗಳನ್ನ ಅಧ್ಯಯನ ಮಾಡಿ ಸೂತ್ರಗಳನ್ನು ಅಧ್ಯಯನ ಮಾಡುವಂತಹ ಮಹಾ ಸಾಮರ್ಥ್ಯ ಉಳ್ಳವರು. ಶ್ರೀಮದಾಚಾರ್ಯ ಭಾಷ್ಯದಲ್ಲಿ ಹೇಳುವಾಗ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಯಥೋರ್ವಶಿ ಯಮೀಚೈವ ಶಚ್ಚಾದ್ಯಾಶ್ಚ ತಥಾ ಪರೆ, ಊರ್ವಶಿ ವೇದಾಧಿಕಾರಿ ಅಂತ ಬರಿತಾ ಇದ್ದಾರೆ. ಅಂದ ಮೇಲೆ ಅಪ್ಸರಾ ಸ್ತ್ರೀಯರ ಬಗ್ಗೆ ತಪ್ಪಾಗಿ ತಿಳಿಬಾರದು. 100 ಜನ ಅಪ್ಸರಾ ಸ್ತ್ರೀಯರು ಕೂಡ ವ್ಯಾಪ್ತೋಪಾಸಕರು. ಸಾಲದ್ದಕ್ಕೆ ಅಪ್ಸರಾ ಸ್ತ್ರೀಯರಲ್ಲಿ ಕೆಲವರು ಭಗವದ್ ಭಾರ್ಯತಾ ಯೋಗ್ಯಾ ಕಾಶ್ಚಿದ್ ಅಪ್ಸರಸ ಸ್ತ್ರೀಯ, ದೇವರ ಹೆಂಡತಿಯಾಗುವ ಯೋಗ್ಯತೆ ಇದ್ದ ಅಪ್ಸರಾ ಸ್ತ್ರೀಯರಿದ್ದಾರಂತ. ಇನ್ನೇನು ಹೇಳ್ಬೇಕು ಅಪ್ಸರಾ ಸ್ತ್ರೀಯರ ಬಗ್ಗೆ? ಸಾಕ್ಷಾತ್ ಭಗವಂತನ ಪತ್ನಿಯರು. ಅದರಲ್ಲಿ ಯಾರು? ಕುಬ್ಜ ಇದ್ಲಲ್ಲ, ಮತ್ತೆ ಕೃಷ್ಣನ ಹೆಂಡತಿ ಆಗಲಿಲ್ಲ ಒಬ್ಬ ಅಪ್ಸರಾ ಸ್ತ್ರೀ. ಅವಳು ಕೃಷ್ಣನ ಹೆಂಡತಿಯಾದ ಕುಬ್ಜ ಅಪ್ಸರಾ ಸ್ತ್ರೀ ಅಂದ ಮೇಲೆ ಅವಳು ಭಗವಂತನ ಹೆಂಡತಿಯಾಗಬೇಕು ಅಂದ್ರೆ ವ್ಯಾಪ್ತೋಪಾಸನೆ ಮಾಡಲೇಬೇಕು ಅವಳು. ಇಷ್ಟೆಲ್ಲ ಇದೆ ಅಂತ ತಿಳಿದುಕೊಳ್ಳ್ರಿ ಅಂತ. ಅದಕ್ಕೆ ಇವರೇನಾಯಿತು, 100 ಮಂದಿ ಅಷ್ಟೇ. ಹೌದೌದು, ಅವರಿಗೆ ಯೋಗ್ಯತಾ, ಸ್ವರೂಪ ಯೋಗ್ಯತೆ. ಬೇರೆಯವರಿಗಿಲ್ಲ, ಇಲ್ಲ ದೇವತೆಗಳಿಲ್ಲ. ದೇವತೆಗಳಿಲ್ಲ,
ದೇವತೆಗಳಿಗೆಲ್ಲರೂ ಋಷಿಗಳಲ್ಲಿ 100, ರಾಜರಲ್ಲಿ 100, ಗಂಧರ್ವರಲ್ಲಿ 100, ಅಪ್ಸರಾಸ್ತ್ರಲ್ಲಿ 100. ಯಾವ ದೇವತೆ, ಎಲ್ಲ ದೇವತೆಗಳು ವ್ಯಾಪ್ತೋಪಾಸಕರೇ. ಆಚಾರವಾಕ್ಯಗಳು ಪ್ರಾಜ್ಞಾಂಚ ಶತಮುದ್ದಿಷ್ಟಂ ಗಂಧರ್ವಾಣಾಂ ಶತಂ ತಥಾ ಏತೇ ಅಧಿಕಾರಿಣಃ ವ್ಯಾಪ್ತದರ್ಶಿನಃ ಅನ್ನೇ ನತು ಕ್ವಚಿತ್ ಎನ್ನುವುದು ಇಲ್ಲವೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಕೆಲಸ. ಅಂದ ಮೇಲೆ ಸತ್ಯಲೋಕೆ ಈಗ ಚತುರ್ಮುಖ ಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ ಪ್ರತೀಕಾಲಂಬನಾನಾಂ ವೈಕುಂಠಲೋಕಸ್ಥಿತ ಭಗವದಾಖ್ಯ ಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ ಅಪ್ರತೀಕಾಲಂಬನಾನಾಂ ಈಗ ಇಬ್ರಾಯಿತು. ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ ಇಬ್ರಾಯಿತಲ್ಲ. ಈಗೆಲ್ಲ ಹೋಗ್ತಾರೆ ಸಾಧನಾ ಮಾಡಿಕೊಂಡ ಪ್ರತೀಕಾಲಂಬನರೆಲ್ಲರೂ ಕೂಡ ಸತ್ಯಲೋಕಕ್ಕೆ ಹೋಗ್ತಾರೆ. ಚತುರ್ಮುಖಾಖ್ಯ ಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ ಚತುರ್ಮುಖ ಬ್ರಹ್ಮದೇವರ ಮನೆಗೆ ಹೋಗ್ಬಿಡ್ತಾರೆ. ಯಾರವರು? ಪ್ರತೀಕಾಲಂಬನರು. ಅಪ್ರತೀಕಾಲಂಬನರು ಎಲ್ಲಿ ಹೋಗ್ತಾರ ಅಂತ ಕೇಳಿದ್ರೆ ಎಲ್ಲಿ ಹೋಗ್ತಾರೆ? ಅಪ್ರತೀಕಾಲಂಬನರು ನೇರ ವೈಕುಂಠಕ್ಕೆ ಅಂದ್ರೆ ಇವತ್ತೇ ವೈಕುಂಠಕ್ಕೆ ಹೋಗ್ತಾರೆ. ಅವ್ರ ಅಪರೋಕ್ಷ ಜ್ಞಾನ ಆಗಿತ್ತು, ಅವ್ರದೆಲ್ಲ ಕರ್ಮ ಮುಗೀತು ಅಂತ ಇಟ್ಕೊಳ್ರಿ. ವೈಕುಂಠ ಪ್ರವೇಶನೇ ಯಾರದೇ ಚರ ಒಂದು ಇಷ್ಟ ಅಂತ ಹೇಳಿ ನೋಡಂತ ಅಂದ್ರೆ ಬೇಜೆ ಖಗೇಂದ್ರ ಧ್ವಜಪಾದ ಮೂಲಂ. ಪರೀಕ್ಷಿತ ಮಹಾರಾಜ ಭಾಗವತ ಕೇಳಿದ. ಚರ್ಮ ಶರೀರ ಇತ್ತು, ರಾಜ ವ್ಯಾಪ್ತೋಪಾಸಕ 100ರಲ್ಲಿ ಬರ್ತಕ್ಕಂಥವನು ಸೀದಾ ಹೋಗ್ಬಿಟ್ಟ, ವೈಕುಂಠಕ್ಕೆ ಹೋಗ್ಬಿಟ್ಟ. ವೈಕುಂಠಕ್ಕೆ ಹೋದ ಅಂದ್ರೆ ಲಿಂಗದೇಹ ಭಂಗ ಆತು ಅಂತ ಅರ್ಥ ಅಲ್ಲ. ವೈಕುಂಠಕ್ಕೆ ಹೋಗಿ ಅನ್ನೋದು ಇಷ್ಟ ಅರ್ಥದಕ್ಕೆ. ಲಿಂಗದೇಹ ಇನ್ನು ಭಂಗ ಆಗೇ ಇಲ್ಲ. ಯಾಕೆ ಅಂದ್ರೆ ಮಹಾಪ್ರಳಯ ಚತುರ್ಮುಖಂ ಪ್ರಾಪ್ತಾನಾಂ. ಮತ್ತ ಮಹಾಪ್ರಳಯ ಬಂದು ಕೂಡ್ಲೇ ಎಲ್ಲಾರೇನಾಗ್ಬೇಕು? ಒಳ್ಳೆ ಬರ್ಬೇಕ್ರಿ ಎಲ್ಲಾರು. ಯಾಕಂದ್ರೆ ಬ್ರಹ್ಮದೇವರ ಉಪದೇಶವಿಲ್ಲದೆ ಯಾರಿಗೂ ಮೋಕ್ಷವಿಲ್ಲ ಅಂತ ಭಗವಂತ ವ್ಯವಸ್ಥೆ ಮಾಡಿಟ್ಬಿಟ್ಟ. ಅದೊಂದು ವ್ಯವಸ್ಥೆ ದೇವರು. ನೀವು ಎಷ್ಟು ಬೇಕಾದಷ್ಟು ಹೋದ್ರಿ, ಎಷ್ಟು ಆಚಾರ ಕಡೆ ಹೋಗಿ ಬರ್ರಿ, ಎಷ್ಟು ದೊಡ್ಡ ಆಚಾರ, ಉದ್ದುದ್ದ ಆಚಾರ, ಗಿಡ್ಗಿಂಡ ಆಚಾರ, ಎಲ್ಲ ಲಕ್ಷಟ್ಟಾಚಾರ, ಎಲ್ಲ ಪಾಠ ಮುಗಿದ್ರು ಸಹಿತ ಒಬ್ಬ ಆಚಾರ ಕಡೆ ಪಾಠ ಆಗ್ಬೇಕ್ರಿ. ಚತುರ್ಮುಖರ ಕಡೆಗೆ ಪಾಠ ಆಗ್ಬೇಕು. ಸ ಏತಸ್ಮಾತ್ ಜೀವಘನಾತ್ ಪರಾತ್ ಪರಂ ಪುರುಷ ನೀಕ್ಷತೆ. ಷಟ್ಪ್ರಶ್ನೋಪನಿಷತ್ನಲ್ಲಿ ಹೇಳುವ ಈ ಮಾತು ಆಗಲೇಬೇಕು. ಹಂಗಾರೆ ಮತ್ತೆ ಅವ್ರ ಜೊತೆಗೆ ಪಾಠ ಆಗ್ಬೇಕು ಅಂತಂದ್ರೆ ಏನಾಗ್ಬೇಕು ಅಂದ್ರೆ ಬರ್ಲಿ ಅವ್ರು ಬಂದು ಕರ್ಕೊಂಡ್ಬರ್ಬೇಕು. ಮಹಾಪ್ರಲಯ ಚತುರ್ಮುಖಂ ಪ್ರಾಪ್ತಾನಾಂ. ಪ್ರತೀಕಾಲಂಬನರಂತರೂ ತಮ್ಮ ಮನೆಯಲ್ಲೇ ಇದ್ದಾರೆ, ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ ಬ್ರಹ್ಮದೇವರು. ಅಪ್ರತೀಕಾಲಂಬನೇ ಇದ್ದಾರಲ್ಲ ಅವರನ್ನೆಲ್ಲರನ್ನ ಕರೆದುಕೊಂಡು ಅವರು ವೈಕುಂಠದಿಂದ ಬಂದು ಇವರ ಕಡೆಗೆ ಪಾಠವನ್ನು ಕೇಳಿಸಿಕೊಂಡು ಆಮೇಲೆ ಎಲ್ಲಿ ಹೋಗಬೇಕು ಅಂತಂದ್ರೆ ಸೋತ್ತಮ ಪ್ರವೇಶ ದ್ವಾರ ಶೇಷಮಾರ್ಗ ಗರುಡ ಮಾರ್ಗಾಭ್ಯಾಂ ಗತಾನಾಂ ದೇವಾನಾಂಚ ಬ್ರಹ್ಮಣ ಸಹ ವಿರಜಾರತಿ ಸ್ನಾನೇನ ಲಿಂಗಭಂಗಂ ಪ್ರಾಪಯಿತ್ವಾ. ಮತ್ತೊಂದು ಕಾರ್ಯಕ್ರಮ ಶುರುವಾಗ್ತದೆ. ಹಿಂಗೆ ಯಾಕಂದ್ರೆ ಈಗ ಶೇಷ ಮಾರ್ಗ ಗರುಡ ಮಾರ್ಗ ಅಂತ ಬರ್ಬೇಕ್ರಿ. ಈಗ ಅದಕ್ಕೆ ಇವತ್ತು ಭಾಳ ಕೇಳಿರಿ, ಇನ್ನು ಭಾಳ ಟೆನ್ಷನ್ ಆದ್ರೆ ಕಷ್ಟ, ಅದಕ್ಕೆ ಕೂಸಿರ್ತೀನಿ. ಮತ್ತು ನಾಳೆ ಗರುಡ ಮಾರ್ಗ ಶೇಷ ಮಾರ್ಗ ಎಲ್ಲ ಹೇಳ್ತಾ ಕೊಡ್ತೀನಿ. ಇದು ಭಾಳ ದೊಡ್ಡ ವಾಕ್ಯದಲ್ಲಿ ಅಗ್ನಿ ಸಂಕ್ಷೇಪ ಅಂದ್ರೆ ಅಗ್ನಿ ಸಂಕ್ಷೇಪದಲ್ಲಿ ಹೇಳಿದ್ದೀನಿ. ಇಲ್ಲಾಂದ್ರೆ ಇದೆಲ್ಲ ಇಷ್ಟು ಆಗೋದಿಲ್ಲ. ಇಷ್ಟೆಲ್ಲ ಹೇಳಿಕ್ಕೆ ಸಂಕ್ಷೇಪದಲ್ಲಿ ಹೇಳಿಟ್ಟಿದ್ದೀರಿ. ಅಪರೋಕ್ಷ ಜ್ಞಾನ ಮಹಿಮ್ನ ಅಗ್ನಿನ ತೂಲರಾಶಿವತ್ ಭಸ್ಮೀಭೂತ ಅಪ್ರಾರಬ್ಧ ಪುಣ್ಯಪಾಪ ಅನಿಷ್ಟ ಕಾಮ್ಯಕರ್ಮಣಾಂ ಬ್ರಹ್ಮೋಪದೇಶಾನಾಂ ವಾತಪುತ್ರೀಯತ್ವ ಪ್ರಸಂಗ ಪರಿಹಾರಾಯ ಭಗವತಾ ಅವಶೇಷಿತ ಭೋಗೇನ ನಿಶೇಷೀಕೃತ ಪ್ರಾರಬ್ಧ ಕರ್ಮಣಾಂ ಸತ್ಯಲೋಕೆ ಚತುರ್ಮುಖಾಖ್ಯ ಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ ಪ್ರತೀಕಾಲಂಬನಾನಾಂ ವೈಕುಂಠಲೋಕಸ್ಥಿತ ಭಗವದಾಖ್ಯ ಅಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ ಅಪ್ರತೀಕಾಲಂಬನಾನಾಂ ಮಹಾಪ್ರಳಯೇ ಚತುರ್ಮುಖಂ ಪ್ರಾಪ್ತಾನಾಂ. ಇಲ್ಲಿವರೆಗೆ ಬಂದು ನಿಂತದ ವಾಕ್ಯ. ಇನ್ನೆಷ್ಟು ಉಳ್ಕೊಂಡದ ಅಂದ್ರೆ ಸೋತ್ತಮ ಪ್ರವೇಶ ದ್ವಾರ ಶೇಷ ಮಾರ್ಗ ಗರುಡ ಮಾರ್ಗಾಭ್ಯಾಂ ಗತಾನಾಂ ದೇವಾನಾಂಚ. ಸೋತ್ತಮರಲ್ಲಿ ಪ್ರವೇಶ ಮಾಡಬೇಕು. ಅರ್ಚಿರಾದಿ ಮಾರ್ಗಗಳು ಅಂತೇನು ಹೇಳಿದ್ನಲ್ಲ ನಿನ್ನೆ ಮೊನ್ನೆ ಹೇಳುವಾಗ, ಆ ಅರ್ಚಿರಾದಿ ಮಾರ್ಗಗಳಿಂದ ಹೋಗುವವರು ಮನುಷ್ಯೋತ್ತಮರು, ಮನುಷ್ಯರು ಅಲ್ಲೇನು ಮೋಕ್ಷಯೋಗ್ಯರಾಗಿದ್ದಾರೆ ಅವರಷ್ಟೇ. ಈ ಅರ್ಚಿರಾದಿ ಮಾರ್ಗಗಳು ಅವರಿಗೆ. ದೇವತೆಗಳಿಗೆಲ್ಲ ಅರ್ಚಿರಾದಿ ಮಾರ್ಗಗಳಿಲ್ಲ. ಮತ್ತೆ ಅವರಿಗೆಲ್ಲ ಗರುಡ ಮಾರ್ಗ ಶೇಷ ಮಾರ್ಗ ಅಂತ ವ್ಯವಸ್ಥೆ. ಆ ಗರುಡ ಮಾರ್ಗದಲ್ಲಿ ಬರುವ ದೇವತೆಗಳು ಯಾರು, ಶೇಷ ಮಾರ್ಗದಲ್ಲಿ ಬರುವ ದೇವತೆಗಳು ಯಾರು, ಯಾರ್ಯಾರು ಸೋತ್ತಮರಲ್ಲಿ ಪ್ರವೇಶ ಮಾಡ್ತಾರ, ಸೋತ್ತಮರಲ್ಲಿ ಪ್ರವೇಶ ಮಾಡಿದಾಗ ಆಗುವಂತಹ ಸ್ಥಿತಿ ಏನು, ಮತ್ತು ಸೋತ್ತಮರಲ್ಲಿ ಪ್ರವೇಶ ಮಾಡಿಬಿಟ್ರೆ ಈಗ ಕೆಳಗಿನ ಒಬ್ಬ ದೇವತೆ ಇದ್ದಾರೆ ಅಂತ ಇಟ್ಕೊಳ್ರಿ. ಉದಾಹರಣೆಗೆ ಅನಿರುದ್ಧ ಅಂತ ಇದ್ದಾರೆ ದೇವತೆ, ಕಾಮಪುತ್ರರಾದವರು. ಕಾಮಪುತ್ರನಾಗಿರುವಂತಹ ಅನಿರುದ್ಧ ಸೋತ್ತಮ ದೇವತೆ ಲಯ ಹೊಂದಬೇಕು. ಯಾರಲ್ಲೇ ಹೊಂದ್ತಾರೆ? ಕಾಮನಲ್ಲೇ ಹೊಂದ್ಬಿಡ್ತಾರೆ. ಕಾಮ ಅಪ್ಪನೇ ಇದ್ದಾನೆ, ಸೋತ್ತಮ ದೇವತೆ ಇದ್ದಾನೆ. ಆದರೆ ಲಯ ಆದ ಮೇಲೆ ಇನ್ನು ಆ ಕಾಮ ತಮಗೆ ಮೇಲಿರುವಂತಹ ದೇವತೆಯಲ್ಲಿ ಲಯ ಹೊಂದುವವರೆಗೂ ಇವರು ಏನ್ ಮಾಡ್ತಿರ್ತಾರ? ಆ ದೇಹದಲ್ಲಿ ಇರ್ತಾರೋ ಇರೋದಿಲ್ಲೋ, ಸತ್ತೋಗಿರ್ತಾರೋ ಬದುಕಿರ್ತಾರೋ ಅಂದ್ರೆ
ಭೂತಾವಿಷ್ಟ ಗ್ರಹವತ್ ಹೆಂಗ ಭೂತ ಆವೇಶಗೊಂಡಾಗ ಹೆಂಗಿರ್ತದಲ್ಲ ಹಂಗ ಒಂದು ದೇಹದಲ್ಲಿ ಅವರೂ ಇದ್ದು ಈ ದೇಹದಿಂದಲೇ ಭೋಗಾದಿಗಳನ್ನು ಮಾಡ್ತಾ ಕೂತಿರ್ತಾರೆ. ಅವೆಲ್ಲ ಮತ್ತೆ ಕರ್ಮಗಳು. ಅಲ್ಲೇನು ಉತ್ಕ್ರಾಂತಿಯೋ ಲಯವೋ ಅವರಿಗೆ ಮತ್ತೆ ಇವೆಲ್ಲ ವಿಷಯಗಳನ್ನು ಒಳಗೆ ಹೇಳಿಕೊಂಡು ಹೊರಡ್ತಾ ಇದ್ದಾರೆ. ಸೋತ್ತಮ ಪ್ರವೇಶ ದ್ವಾರ ಗತಾನ ದೇವಾನ ಬ್ರಹ್ಮಣ ಸಹ ವಿರಜಾನದಿ ಸ್ಥಾನ ಎಲ್ಲ ಆಯ್ತು ಅಂತ ಇಟ್ಕೊಳ್ತೀವಿ. ಕೊನೆ ಮಾತು ಏನು, ಈ ಶ್ವೇತದ್ವೀಪಕ್ಕೆ ಹೋಗೋ ತನಕ ಮೋಕ್ಷ ಇಲ್ಲ ಅಂತ ನಿನ್ನೆ ಮೊನ್ನೆಯನ್ನು ಹೇಳಿದೆ. ಶ್ವೇತದ್ವೀಪ ದರ್ಶನ ಆಗದೆ ಇದ್ರೆ ಇಲ್ಲ. ಮಾಯಾಪತಿ ಶ್ರೀ ಶ್ವೇತದ್ವೀಪ ದರ್ಶನ ನಿಮಿತ್ತೀಕೃತ್ಯ ಪ್ರಧಾನ ವರ್ಣಭೂತ ಸ್ವೇಚ್ಛಾಪಸರಣೇನ ಅಂತ ರಾಯ ಹೇಳಿದಂತೆ ಶ್ವೇತದ್ವೀಪಪತಿಯಾದ ಮಾಯಾಪತಿಯಾದ ವಾಸುದೇವನ ದರ್ಶನ ಆಗಬೇಕು ಅಂತ ಅಂದ್ರೇನೆ ಇವರಿಗೆ ಮೋಕ್ಷ ಅಂತ ಹರಿಕಥಾಪ್ರಸಾರದ ವಾಕ್ಯದ ಅದನ್ನು ನಾಳೆ ದಿವಸ ಓದಿ ಹೇಳ್ತೀನಿ. ಕಲ್ಪಸಾಧನ ಸಂಧಿಯಲ್ಲಿ ಬರೆದಿದ್ದಾರೆ. ಇಲ್ಲೊಂದು ಸ್ವಾರಸ್ಯವನ್ನು ಹೇಳ್ತಾರೆ ಜನಾರ್ದನ ಭಟ್ಟರು ಮಹಾಭಾರತ ತಾತ್ಪರ್ಯ ವ್ಯಾಖ್ಯಾನದಲ್ಲಿ ಏನಂತಾರೆ, ಕೇವಲ ವಾಸುದೇವ ರೂಪ ದರ್ಶನವನ್ನೇ ಯಾಕೆ 10 ಬಾರಿ ಹೇಳ್ತೀರಿ, 100 ಬಾರಿ ಹೇಳ್ತೀರಿ, ಇನ್ನೊಂದು ರೂಪವನ್ನು ನೀವು ಯಾಕೆ ಮರ್ತಿದ್ದೀರಿ ಪ್ರಶ್ನೆ ಮಾಡ್ತಾರೆ. ಯಾವ ರೂಪ ಅಂದ್ರೆ ಶುಂಶುಮಾರ ರೂಪ. ಯಾಕೆ ಹೇಳೋದಿಲ್ಲ? ಶುಂಶುಮಾರ ರೂಪ ದರ್ಶನವೂ ಆಗಬೇಕು, ವಾಸುದೇವ ರೂಪ ದರ್ಶನವೂ ಆಗಬೇಕು, ಆಗಲೇ ಮೋಕ್ಷ. ಸರಿ, ಶುಂಶುಮಾರ ರೂಪ ವಾಸುದೇವ ರೂಪವನ್ನ 1 ಬಾರಿ ದರ್ಶನವ 2 ಬಾರಿ ದರ್ಶನವ? ಮತ್ತೊಂದು ಪ್ರಶ್ನೆ ಮಾಡಿಕೊಳ್ತಾ ಉತ್ತರ ಕೊಡ್ತಾರೆ, 1 ಬಾರಿ ಶುಂಶುಮಾರ 1 ಬಾರಿ ವಾಸುದೇವ ಅಲ್ಲ, 2 ಬಾರಿ ಶುಂಶುಮಾರ 2 ಬಾರಿ ವಾಸುದೇವ ದರ್ಶನ ಮಾಡಿಕೊಂಡ ಮೇಲೆ ಇವರಿಗೆ ಮೋಕ್ಷ. 2 ಬಾರಿ ಯಾವಾಗ ಅಂತ ಪ್ರಶ್ನೆಯನ್ನು ಕೇಳಿಕೊಂಡ್ರೆ ಮುಂದೆ ಈ ವಾಕ್ಯದಲ್ಲಿ ಬರುವಂತಹದ್ದು ನಾಳೆಲ್ಲ ನಾಡಿದ್ದು ನೋಡುವಂತೆ. ಸದ್ಯಕ್ಕೆ ವ್ಯಾಸಗದ್ಯವನ್ನು ನಿಲ್ಲಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ಜ್ಯೇಷ್ಠ ಮಾಸದ ಮಹಿಮಾ. ನಿನ್ನೆ ಜ್ಯೇಷ್ಠ ಮಾಸದ ಮಹಿಮೆಯಲ್ಲಿ ಏಕಾದಶಿ ಮಹಿಮೆಯನ್ನು ಕೇಳ್ತಾ ಬಂದಿದ್ವಿ. ಏಕಾದಶಿ ಮಹಿಮೆಯನ್ನು ಕೇಳ್ತಾ ಇರುವಾಗ ವೇದವ್ಯಾಸ ದೇವರಿಗೆ ಭೀಮಸೇನ ದೇವರು ಹೇಳಿದ್ರಂತ, ನಮ್ಮ ನೀವು ಉಪವಾಸ ಮಾಡ್ರಿ ಅಂದ್ರೆ ಆಗಂಗಿಲ್ಲ, ನೀವು ಎಂಥವೆಲ್ಲ ವನವಾಸ ಉಪವಾಸ ಹಚ್ಚಲಿಕ್ಕೆ ಹೋಗ್ಬೇಡ ನನಗೆ ಅಂತ ಹೇಳಿದ. ಇಲ್ಲಪ್ಪ ಭೀಮಸೇನ ಹಂಗೆ ಮಾಡಬೇಡ, ಏಕಾದಶಿ ಬಹಳ ಮಹತ್ವದ ಉಪವಾಸ ಮಾಡು ಅಂತೆಲ್ಲ ಹೇಳಿದ ಮೇಲೆ ಇದ್ರ ಮಹಿಮಾ ಹೇಳಿ ನನಗೆ ಅಂತ ಕೇಳಿದಾಗ ಒಬ್ಬ ರಾಜನ ಕಥೆಯನ್ನು ಹೇಳ್ತಾರೆ. ಪುಲಿಂದ ಅಂತ ಒಬ್ಬ ರಾಜ. ಆ ಪುಲಿಂದ ಎಂಬುವಂಥ ರಾಜ ಇಡೀ ದೇಶ ದಿಗ್ವಿಜಯ ಮಾಡಿಕೊಂಡು ಬರಬೇಕು ಅಂತ ಹೊರಟಿದ್ದಾನೆ. ಎಲ್ಲೆಲ್ಲೋ ಗೆದ್ಕೊಂಡ್ ಬರಬೇಕು ಅಂತ ಹೊರಟಿದ್ದಂತೆ. ನೋಡ್ರಿ, ಏಕಾದಶಿ ಉಪವಾಸವನ್ನ ಮಾಡಿದರೆ ಅದರಿಂದ ಪ್ರೀತನಾದ ಭಗವಂತ ನಮ್ಮ ಜೊತೆಗೆ ಸದಾ ಕಾಯಲಿಕ್ಕೆ ಇರ್ತಾನೆ ಅಂತ ಹೇಳಿ ಹೊರಟ ಕಥೆ ಇದೆ. ಏಕಾದಶಿ ಅವನು ಹೊರಟಿದ್ದಾನೆ, ಎಲ್ಲ ದೇಶವನ್ನ ಗೆದ್ದುಕೊಂಡು ಬರಬೇಕು ಅಂತ ಹೊರಟಿರುವಾಗ ಪ್ರಾಚೀನ ಬರಹಿ ಅಂತ ಒಂದು ದೇಶ, ಭಾಗವತರಿಗೂ ಬರ್ತಾನೆ ಪ್ರಾಚೀನ ಬರಹಿ ಅಂತ. ಆದ್ರೆ ಅವ ರಾಜ ಇಲ್ಲಿರೋ ದೇಶ. ಆ ದೇಶದಲ್ಲಿ ಇವನು ಯುದ್ಧಕ್ಕೆ ಹೋದಾಗ ನೋಡ್ತಾನೆ ಅವತ್ತಿನ ದಿವಸ ಸರಿಯಾಗಿ ಏಕಾದಶಿ ಬಂದಿತ್ತಂತ. ನಾನು ಅಂಬರೀಷ ಮಹಾರಾಜ ಏಕಾದಶಿ ಮಾಡಿದ್ದು ಕೇಳಿದ್ದೆ, ರುಕ್ಮಾಂಗದ ಧರ್ಮಾಂಗದ ಕಥೆ ಕೇಳಿದ್ದೆ. ಆದರೆ ಈ ಭವಿಷ್ಯೋತ್ತರ ಪುರಾಣದ ಇದರಲ್ಲಿ ಬಂದಿರುವಂತಹ ಜ್ಯೇಷ್ಠ ಮಹಾತ್ಮೆಯಲ್ಲಿ ಬಂದಿರುವ ಏಕಾದಶಿ ಕಥೆ ಅಪರೂಪದ. ಆ ರಾಜ್ಯಕ್ಕೆ ಪ್ರವೇಶ ಮಾಡಿದ್ರು. ಅವತ್ತಿನ ದಿವಸ ರಾಜ್ಯದೊಳಗ ಯಾರೂ ಸಹಿತ ಮನೆಯಿಂದ ಹೊರಗೆ ಬಂದಿದ್ದಿಲ್ಲ ಅಂತ. ಇವ ಯುದ್ಧ ಮಾಡ್ತೀನಿ ಅಂತ ಹೇಳಿ ಕಳಿಸ್ದ. ಯುದ್ಧಕ್ಕೆ ಬಂದ ಎಲ್ಲ ಇವರು ಸೈನಿಕರೆಲ್ಲರೂ ಕೂಡ ಊರೊಳಗೆ ಪ್ರವೇಶ ಮಾಡಿ ಎಲ್ಲರಿಗೂ ಹೊಡೆಯೋದು ಕಡಿಯೋದು ಮಾಡಿದ್ರು. ಯಾರೂ ತಿರುಗಿ ಹೊಡಿಲಿಲ್ಲ, ಬಡಿಲಿಲ್ಲ, ಮಾತಾಡಲಿಲ್ಲ, ಏನು ಮಾಡಲಿಲ್ಲ. ಆಶ್ಚರ್ಯ ಆತ ಅವಂಗ. ಇವನ್ ರಾಜನೋ ಇವನ್ ಕೈಯಾಗ ಬಳಿ ಹಾಕೊಂಡಾನೋ ಅಂತ ಅವ್ನು ಸಿಟ್ಟು ಬಂತು. ಕೊನೆಗೊಬ್ಬ ಅಂತ ಹೇಳಿದಂತ, ರಾಜರೇ, ಪುಲಿಂದ ರಾಜರೇ, ತಪ್ಪು ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಇವತ್ತು ಏಕಾದಶಿ ಅದ. ನೀವು ಯುದ್ಧಕ್ಕೆ ಬಂದ ದಿವಸ ಎಂಥ ಮುಹೂರ್ತದಂದ್ರೆ ಏಕಾದಶಿ ಅದ. ಏಕಾದಶಿ ದಿವಸ ನಮ್ಮ ಊರ್ನ್ಯಾಗ ಯಾರೂ ಸದ್ಯಕ್ಕೆ ದೇವರ ಪೂಜಾ ಬಿಟ್ಟು ಉಪವಾಸ ಬಿಟ್ಟು ಬೇರೆ ಏನೇನು ಮಾಡುವುದಿಲ್ಲ. ಇವತ್ತು ಏಕಾದಶಿ ಇವತ್ತು ಕಟ್ಟ ಮಹಿಮಾ ಅದ. ನಮ್ಮ ಊರ್ನ್ಯಾಗ ನಿಮಗೆ ಅತಿಥಿ ಸತ್ಕಾರವೂ ಇವತ್ತು ಸಿಗಂಗಿಲ್ಲ. ಬಂದಿದ್ರ ಯಾರೂ ನೀರು ಕೊಡಂಗಿಲ್ಲ, ಹಣ್ಣು ಕೊಡಂಗಿಲ್ಲ, ಸಕ್ಕರೆ ಕೊಡಂಗಿಲ್ಲ, ಬೆಲ್ಲ ಕೊಡಂಗಿಲ್ಲ ಅಂತ. ಇವಾಗ ಅಷ್ಟೇ ಯಾಕೆ ಏನಪ್ಪಾಗಿದೆಯಲ್ಲ ಇಷ್ಟು ಪರಿ, ಅದ್ಯಾವ ಏಕಾದಶಿನೋ ನಾನು ನೋಡ್ಕೋತೀನಿ ನಡಿ ಅಂತ ಎಲ್ಲರ ಮೇಲೆ ದಾಳಿ ಮಾಡಿಸ್ತಾನೆ. ಒಬ್ಬರು ತಿರುಗಿ ಅಸ್ತ್ರವನ್ನು ಹಿಡಿಯುವುದಿಲ್ಲ. ದೇವರ ಪೂಜೆ ಏಕಾದಶಿ ವ್ರತವನ್ನು ಮಾಡಿಕೊಂಡಿದ್ದಿರುವಾಗ ವೈಕುಂಠದಲ್ಲಿರುವಂತಹ ಪರಮಾತ್ಮ, ಆ ವೈಕುಂಠ ಸ್ಥಿತನಾಗಿರುವಂತಹ ಪರಮಾತ್ಮ ಇದನ್ನು ನೋಡ್ತಾನಂತ. ನೋಡಿಬಿಟ್ಟು ನನ್ನ ಭಕ್ತರು ಏಕಾದಶಿ ಮಾಡುವಂಥವರ ಮೇಲೆ ಇವರು ದಾಳಿ ಮಾಡ್ತಾ ಇದ್ದಾರಲ್ಲ ಅಂತ ಇಟ್ಟುಕೊಂಡು ಭಗವಂತನೇ ಇಚ್ಛೆಯಿಂದ ಸೈನ್ಯವನ್ನು ನಿರ್ಮಾಣ ಮಾಡ್ತಾನಂತೆ. ಎಂಥ ಸೈನ್ಯವನ್ನು ನಿರ್ಮಾಣ ಮಾಡ್ತಾನೆ ಅಂದ್ರೆ, ಇಲ್ಲೇ ಈ ಭೂಮಿಯ ಮೇಲೆ ಅವರೆಲ್ಲರೂ ಕೂಡ ಬರಬೇಕು. ಭೂಮಿಯ ಮೇಲೆ ಬಂದು ಎಲ್ಲ ಸೈನಿಕರು ಬರ್ತಕ್ಕಂಥವರಾಗಿದ್ದಾರೆ. ಒಬ್ಬರಿಗೆ ಆನೆ ಮುಖ, ಒಬ್ಬರಿಗೆ ಸಿಂಹದ ಮುಖ, ಒಬ್ಬರಿಗೆ ಹುಲಿ ಮುಖ,
ವಿಚಿತ್ರ ವಿಚಿತ್ರವಾದ ಸೈನ್ಯ ಅಂತೆ. ಸ್ವಯಂ ಭಗವಂತ ಗರುಡಾರೂಢನಾಗಿ ಬರ್ತಾನಂತೆ. ಯಾರ್ಯಾರು ಈ ಪುಲಿಂದನ ಸೈನಿಕರಿದ್ರಲ್ಲ, ಇವರೆಲ್ಲ ಯುದ್ಧ ಮಾಡ್ಲಿಕ್ಕೆ ಬಂದವರಿದ್ರಲ್ಲ, ಎಲ್ಲರನ್ನೂ ಹೊಡೆದು ಓಡಿಸಿಬಿಡ್ತಾರೆ. ದೇವರೇ ಇವ್ರನ್ನೆಲ್ಲ ಹೊಡೆದು ಓಡಿಸಿ ಆ ಸೈನಿಕರನ್ನೆಲ್ಲ ಓಡಿಸಿದ ಮೇಲೆ ಪುಲಿಂದರಾಗ ಓಡೋಗ್ಬಿಡ್ತಾರೆ. ಎಲ್ಲರೂ ಏನೂ ಮಾತಾಡಲಿಲ್ಲ. ಮಾರನೇ ದಿವಸ ಬೆಳಿಗ್ಗೆ ದ್ವಾದಶಿ ಆಯಿತು. ಎಲ್ಲರೂ ದೇವರ ಪೂಜೆ ಮುಗಿಸಿ ಪಾರ್ಟಿ ಮುಗಿಸ್ಕೊಂಡು ಬಂದ ಮೇಲೆ ನಮ್ಮೂರ್ನಾಗ ಏನು ಹಾನಿಯಾಗ್ಯದ, ಏನು ಉಳಿದದ, ಏನು ಹೋಗ್ಯದ ಅಂತ ಲೆಕ್ಕ ಹಾಕ್ಲಿಕ್ಕೆ ಶುರು ಮಾಡಿದ್ರಂತ. ಏಕಾದಶಿನ ಇಷ್ಟು ಕಟ್ಟುನಿಟ್ಟು ಮಾಡುವಂಥವ್ರು ಇದ್ದು ನೋಡ್ರಿ, ಎಷ್ಟು ವಿಚಿತ್ರದ ನಮ್ಮಲ್ಲೆಲ್ಲ. ನಾವು ಏಕಾದಶಿನ ಶುರು ಮಾಡಿರ್ತೀವಿ, ನಾಳೆ ಬೆಳಿಗ್ಗೆ ಏನು ಅಡಿಗೆ ಇಡಬೇಕು ಅಂದ್ರೆ, ಏಕಾದಶಿ ಸಂಜೆಗಲ್ಲ, ಬೆಳಗ್ಗೆ ಶುರುವಾಗಿರ್ತದೆ. ಇಡ್ಲಿಗೆ ನೆನೆ ಹಾಕಿಯೋ ದಾಶಿಗೆ ನೆನೆ ಹಾಕಿಯೋ, ದಶಮಿ ತಿಂದದ್ದು ಕೈಗಿರಂಗಿಲ್ರಿ. ಒಬ್ಬ ಬೆಳಿಗ್ಗೆ ಏಕಾದಶಿ ಬೆಳಿಗ್ಗೆ ತೇಗ್ತಿರ್ತಾನೆ, ತಿಳ್ಕೊಂಡು ಮತ್ತಂತಿರ್ತಾನೆ. ಅದೇ ನಾಳೆಗೇನು ಇಡ್ಲಿಯೋ ಬರ್ತಾನೆ. ಏನ್ರಿ ಅಂದ್ರೆ ಪಿತ್ತಾಗದ ಮತ್ತೆ ಪಿತ್ತಾಗದ್ರೆ ಹೇಳೋದು. ಸಂಜೆ ಹೊತ್ತಿಗೆ ಅಂತರೂ ಒಲಿ ಮುಂದೆಲ್ಲ ಬಂದ್ಬಿಟ್ಟಿರ್ತಾವ. ಎಲ್ಲ ಬಂದ ಬ್ಯಾಳೆ ಅಕ್ಕಿ ಎಲ್ಲ ಒಟ್ಟು ಬಂದ್ಬಿಟ್ಟಿರ್ತಾವೆ. ಯಾಕಂದ್ರೆ ಬೆಳಿಗ್ಗೆ ಎತ್ಕೊಳ್ಳಿ ಇಟ್ಕೊಳಿಕ್ ಆಗಾಗಿಲ್ಲ, ಸುಸ್ತಾಗ್ಬಿಟ್ಟಿರ್ತದೆ ನಾಳೆ. ಇಂಥವ್ರು ನಾವೆಲ್ಲ ಅವ್ರು ಬೆಳಗ್ಗೆ ತನಕ ಊರಿನಾಗ ಏನ್ ಹಾಳಾಗ್ಯಾವ ನೋಡ್ಲಿಲ್ರಿ. ಯಾಕ? ಏಕಾದಶಿ ಅಂದ್ರೆ ಏಕಾದಶಿ ಉಪವಾಸ ಇರಬೇಕು, ದೇವರ ಆರಾಧನೆ ಮಾಡಬೇಕು ಅಂತ ತಿಳ್ಕೊಂಡು. ಆಮೇಲೆ ಒಬ್ಬಲಿಂದ ಓಡ್ ಹೋದ್ನಲ್ಲ, ಅವನಿಗೆ ತಲೆ ಕೆಟ್ಟು ಹೋಯ್ತು. ಯಾವ ಏಕಾದಶಿ ವ್ರತ ಇದು? ದೇವರು ಕಳಿಸಿರುವಂತಹ ಸೈನ್ಯ ಎಂಥದ್ದು, ಸ್ವತಃ ಭಗವಂತ. ಇಲ್ಲ ನಾವು ಏನ್ ಮಾಡ, ಹಂಗಾಗಿ ಈ ಏಕಾದಶಿ ಇದ್ರೆ ಏನಿದು, ಏನ್ ವ್ರತ ಇದನ್ನು ತಿಳ್ಕೊಬೇಕಲ್ಲ ಅಂತ ಹೇಳಿ ಕಂಡಲ್ಲಿ ಹುಡುಕ್ತಿದ್ದಾನೆ. ಕಂಡಲ್ಲಿ ಹೋಗ್ತಾನೆ. ಯಾರಾದ್ರೂ ಒಬ್ಬರ ಮೇಲೆ ವ್ರತ ಹೇಳಿ ಅಂತ ತಿಳ್ಕೊಂಡು ಹೇಳಿ ಎಷ್ಟು ಹುಡುಕಿದ್ರು, ಎಷ್ಟು ಹೋದ್ರು, ಕೊನೆಗೆ ಯಾರೂ ಸಿಗಲಿಲ್ಲ ಇವನಿಗೆ. ಒಂದು ಕಡೆಗೆ ಕಾಡಿನಲ್ಲಿ ಹೋಗ್ತಾ ಇದ್ದಾನೆ. ಯಾವುದೋ ಋಷಿಗಳ ಆಶ್ರಮ ಕಾಣಿಸ್ತು. ಹಂಗಾಗಿ ಕೇಳೋಣ ಈ ಋಷಿಗಳಿಗೆ ಆಶ್ರಮದಲ್ಲಿ ಏಕಾದಶಿ ವ್ರತ ಏನು ತಿಳಿದುಕೊಂಡು ಅಂತ ಒಳಗೋದ್ನಂತ. ಅವರೆಲ್ಲ ಯಾರು ರಾಜ ಬಂದಿದ್ದಾನೆ, ಬಾಪ ಕೂಡಿಸು ಅಂದ್ರೆ ಏನು ಅಂತ ಕೇಳಿದ್ರಂತೆ. ಹಿಂಗೊಂದು ರಾಜ್ಯಕ್ಕೆ ಹೋಗಿದ್ದೆ, ಪ್ರಾಚೀನ ಬರೀ ದೇಶಕ್ಕೆ, ಹಿಂಗಾಗ್ಬಿಡುತ್ತೆ ನೋಡ್ರಿ ನನಗೆ ತನ್ನೋ ಹೊತ್ತಿಗೆ ಸರಿಯಾಗಿ ಒಬ್ರು ಆಶ್ರಮದ ಬಾಗಿಲಲ್ಲಿ ಬಂದಿದ್ದಾರೆ. ಯಾರು ಆಶ್ರಮದ ಬಾಗಿಲಲ್ಲಿ ಬಂದವರು ಅಂದ್ರೆ, ಇದ್ದ ಋಷಿಗಳೆಲ್ಲ ಎದ್ದು ನಿಂತು ಅವರನ್ನ ಸ್ವಾಗತ ಮಾಡಿ ಕರ್ಕೊಂಡು ಬಂದ್ರಂತೆ. ಇವಾಗ ಪುಲಿಂದನಿಗೆ ಆಶ್ಚರ್ಯ. ನೀವೇ ಮಹಾನುಭಾವರು, ದೊಡ್ಡವರು ನಾವು ತಿಳ್ಕೊಂಡಿದ್ದೀವಿ, ನೀವು ಯಾರಿಗೋ ಕರ್ಕೊಂಡ್ ಬಂದಿದ್ದಿಲ್ಲ, ಯಾರವರು ಅಂತ ಕೇಳಿದ್ರಂತೆ. ಋಷಿಗಳು ಹೇಳಿದ್ರಂತೆ, ಸಾಕ್ಷಾತ್ ಭಗವಂತನ ಅವತಾರಿಯಾದ ದತ್ತಾತ್ರೇಯನ ಅಂತ ಪರಮಾತ್ಮ. ನೋಡಿ, ದತ್ತಾತ್ರೇಯನ ಕಥೆ ಕೇಳಿದಂಗಿಲ್ಲ ನಾವೆಲ್ಲ. ಎಷ್ಟು ಕಡಿಮೆ ಅಂದ್ರೆ ಅಷ್ಟು ಕಡಿಮೆ ಕೇಳಿರ್ತೀವಿ. ಜ್ಯೇಷ್ಠ ಸಭಾ ಮಹಿಮೆಯಲ್ಲಿ ದತ್ತಾತ್ರೇಯ ಭಗವಂತ ಬರ್ತಾನೆ. ಅವನಿಗೆ ಇಷ್ಟು ಸಂತೋಷ ಆಗಿಬಿಡ್ತದೆ ಪುಲಿಂದನಿಗೆ. ಅವನಿಗೆ ದೇವರು ಅಂತಲ್ಲ, ದತ್ತಾತ್ರೇಯ ಅಂತಷ್ಟೇ, ಇವರು 10 ಋಷಿಗಳ ಪುತ್ರರು ಅಂತ ಇಷ್ಟೇ ತಲೆಯಲ್ಲಿ. ಹೋಗಿ ಕಾಲಿಗೆ ಬೀಳುತ್ತಾನೆ. ಈ ಪುರಾಣ ವರ್ಣನ ಮಾಡ್ತದೆ. ಕಾಲಿಗೆ ಬಿದ್ದಾನಂದ್ರೆ ಹೆಂಗೆ ಬಿದ್ದಾನ ಅಂತ ಕೇಳಿದ್ರೆ, ಪರ್ವತದ ಮ್ಯಾಲಿನ ಭಾಗ ಕೆಳಗೆ ಕತ್ತರಿಸ್ಕೊಂಡಿದ್ರೆ ಹೆಂಗೆ ಬಿದ್ದಾನಲ್ಲ, ಅದು ದಪ್ಪತ್ ಕಾಲಿಗೆ ಬಿದ್ದಂತ. ದತ್ತಾತ್ರೇಯನಂತ ಏನಾಗಿದ್ದು ನಿನಗೆ ಅಂಕೆ ಏನಂತ, ಯಾವುದು ಏಕಾದಶಿ ಅಂದ್ರೆ ಯಾವ್ದು ಇಟ್ಟು ಪಡೆಯಿಂದ ನನಗೆ ಕಾಡ್ಲಿಕ್ಕತ್ತದ, ಇನ್ನು ಯಾವುದೂ ನನಗೆ ಅಷ್ಟು ಕಾಡಿಲ್ಲ, ಇದು ಏನು ಹೇಳ್ರಿ ಅಂತ ಕೇಳಿದ್ರಂತ. ಹೌದಾ, ಹಾಗಾದ್ರೆ ಏಕಾದಶಿ ಬಗ್ಗೆ ಹೇಳ್ತೀನಿ ಕೇಳು ಅಂತ ಸ್ವತಃ ದತ್ತಾತ್ರೇಯನೇ ಏಕಾದಶಿಯ ಬಗ್ಗೆ ಮಹಿಮೆಯನ್ನು ಹೇಳಿ ಪ್ರಾರಂಭ ಮಾಡ್ತಾ ಇದ್ದಾನಂತೆ. ನೋಡ್ರಿ ಎಷ್ಟು ಸೂಕ್ಷ್ಮವ. ಸ್ವತಃ ವೇದವ್ಯಾಸ ದೇವರು ಒಂದು ಕಡೆಗೆ ಏಕಾದಶಿ ಮಹಿಮಾ, ಇನ್ನೊಂದು ಕಡೆಗೆ ಕೃಷ್ಣ ಹೇಳಿದ್ದಾನೆ, ಮತ್ತೊಂದು ಕಡೆಗೆ ದತ್ತಾತ್ರೇಯ ಹೇಳ್ತಾನೆ. ಭಗವಂತನ ಎಲ್ಲ ರೂಪಗಳು ತಿಥಿತ್ರಯಗಳ ಬಗ್ಗೆ ಅಷ್ಟು ಒತ್ತು ಕೊಟ್ಟು ಹೇಳ್ತಿರುವಾಗ ನಾವು ಏನೂ ಅದರಲ್ಲಿ ವಿವಾದ ಮಾಡದೆ ಏಕಾದಶಿ ವ್ರತವನ್ನು ಮಾಡಲೇಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ನಾಳೆ ಓದುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಂ ಪ್ರೀಣಯಾಮೋ